Hi everyone, welcome back to my channel. So SSLC 2022 mathematics related ಆಗಿ 25 days plan chapter wise revision ಮಾಡ್ತಾ ಇದ್ದೀನಿ. Arithmetic progression 2 sessions, pair of linear equation 2 sessions complete ಆಯಿತು. ಹಾಗೆ quadratic equation ಅಲ್ಲಿ ಬರುವಂತ 1 mark 2 mark question day 5 revision ಅಲ್ಲಿ ಹೇಳ್ಕೊಟ್ಟಿದ್ದೀನಿ. So today we are moving on to the day 6. So that is the same lesson quadratic equation. We are discussing 4 mark question. ನೋಡಿ 4 ಮಾರ್ಕ್ ಕ್ವೆಶನ್ಸ್ ಯಾವ ತರ ಕೊಡ್ತಾರೆ ಅನ್ನೋದನ್ನ ನಾವಿವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 4 ಮಾರ್ಕ್ಸ್ಗೆ ಕೊಡುವಂಥದ್ದು ವರ್ಬಲ್ ಕ್ವೆಶನ್ಸೇ ಆಗಿರುತ್ತೆ, ಅಂದರೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್. ಆ ಸ್ಟೇಟ್ಮೆಂಟ್ನ ಅರ್ಥ ಮಾಡಿಕೊಂಡು ನೀವು ಈಕ್ವೇಶನ್ ಕನ್ವರ್ಟ್ ಮಾಡಿಕೊಂಡು ಆ ಈಕ್ವೇಶನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಕನ್ವರ್ಟ್ ಮಾಡಿಕೊಂಡು ಅಗೇನ್ ಯು ಹ್ಯಾವ್ ಟು ಸಾಲ್ವ್ ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ದ ರೂಟ್ಸ್. ಸೊ ದಿಸ್ ಇಸ್ ದ ಸ್ಟೆಪ್ಸ್ ಆಫ್ ಸಾಲ್ವಿಂಗ್ ದಿ ವರ್ಬಲ್ ಕ್ವೆಶನ್ಸ್ ಇನ್ ಕ್ವಾಡ್ರಾಟಿಕ್ ಈಕ್ವೇಶನ್. ನೋಡಿ, ನಾನೊಂದಷ್ಟು ಕ್ವೆಶನ್ ಪೇಪರ್ಸ್ನ ಸರ್ವೆ ಮಾಡಿದೆ, ನೋಡೋಣ ಯಾವ ಥರ ಕೇಳಬಹುದು ಅಂತ ಹೇಳಿ. ಅದರಲ್ಲಿ ನನಗೆ ಟಾಪ್ 3 ಟೈಪ್ಸಲ್ಲಿ ಕೊಡಬಹುದು ಅಂತ ನನಗೆ ಅನ್ನಿಸ್ತು. ಓಕೆ, ಬಿಕಾಸ್ ನಾನು ಇದೇ ಫೈನಲ್ ಅಂತ ಹೇಳ್ತಾ ಇಲ್ಲ, ನಾನು ಗೆಸ್ ಮಾಡ್ತಿರೋ ಪ್ರಕಾರ. ಬಿಕಾಸ್ ನಾವು ಯಾವುದೇ ಒಂದು ಬೋರ್ಡ್ ಎಕ್ಸಾಮ್ ಪೇಪರ್, ಸಪ್ಲಿಮೆಂಟ್ರಿ ಪೇಪರ್ಸ್, ಈಗ ರಿಲೀಸ್ ಮಾಡಿರುವಂಥ ಮಾಡೆಲ್ ಪೇಪರ್, ಪ್ರಿಪರೇಟರಿ ಪೇಪರ್, ಇದೆಲ್ಲ ನೋಡಿದಾಗ ನನಗೆ ಒಂದು ಐಡಿಯಾ ಬಂದಿದ್ದೇನು ಅಂತಂದರೆ ಟಾಪ್ 3 ಟೈಪ್ಸಲ್ಲಿ ಕೊಡುವಂಥ ಚಾನ್ಸಸ್ ಇದೆ ಅಂತ ಹೇಳಿ. ಓಕೆ ಮ್ಯಾಮ್, ಅದನ್ನ ಬಿಟ್ಟು ಬೇರೆದು ಕೊಡಲ್ವಾ ಅಂತ ಅನ್ನಿಸ್ಬೋದು, ಬಟ್ ಆ ಕ್ವೆಶನ್ಸ್ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ನಾನು ಈ ಟಾಪ್ 3 ಕ್ವೆಶನ್ಸ್ ಯಾವ ಥರ ಅಂತ ಒಂದೊಂದೇ ಡಿಸ್ಕಸ್ ಮಾಡ್ತಾ ಬರೋಣ. ನಾನು ಇಲ್ಲಿ 3 ಟೈಪ್ಸ್ ಅಂತ ಡಿವೈಡ್ ಮಾಡ್ಕೊಂಡಿದ್ದೀನಿ. ನಂಬರ್ 1, ಐ ಆಮ್ ಗೋಯಿಂಗ್ ಫಾರ್ ಯೂನಿಟರಿ ಮೆಥಡ್. ಏನಿದು ಯೂನಿಟರಿ ಮೆಥಡ್ ಅಂದರೆ, ಯೂನಿಟ್ ಅಂದರೆ ಗೊತ್ತಿದೆ, ಸಿಂಗಲ್ ಅಂತ ಹೇಳಿ. ಅಂದರೆ ಇಲ್ಲಿ ಕಾಸ್ಟ್ ಪ್ರೈಸ್ ಹೇಳೋವಂಥದ್ದು, ಗೇನ್ ಲಾಸ್, ಈ ಥರ ಕ್ವೆಶನ್ಸ್ ಆಗಿರ್ಬೋದು. ಈ ಥರ ಕ್ವೆಶನ್ಸು ಕೇಳುವಂಥ ಚಾನ್ಸಸ್ ಇದೆ. ನಾವು ಯಾವುದೇ ಒಂದು ಸ್ಟೇಟ್ ಪ್ರಿಪರೇಟರಿ ನೀವು ನೋಡಿ, ಈ ಥರ ಟೈಪ್ ಕ್ವೆಶನ್ಸಲ್ಲೂ ಕೆಲವೊಂದು ಕ್ವೆಶನ್ಸ್ ಬಂದಿದೆ. ಆರ್ ಅಂತ ಆ್ಯಕ್ಚುಲಿ ಈ ಕ್ವೆಶನ್ಗೆ ನಿಮಗೆ ಚಾಯ್ಸ್ ಇರುತ್ತೆ, ಆರ್ ಆಪ್ಷನ್. ಸೊ ನೀವಿಲ್ಲಿ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್, 2 ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಆಗಿರುತ್ತೆ, ಅಥವಾ ಲಾಸ್ಟ್ ಪ್ರಿಪರೇಟರಿಲಿ ಕೊಟ್ಟ ಹಾಗೆ ಒಂದನ್ನು ಅವರು ಲೈಕ್ ಟೇಕಿಂಗ್ LCM ಡೈರೆಕ್ಟಾಗಿ ಅವರೇ ರೆಸಿಪ್ರೋಕಲ್ ಆಫ್ ಈಕ್ವೇಶನ್ಸ್ ಕೊಟ್ಟು ನೀವು ಸಾಲ್ವ್ ಮಾಡುವಂಥ ಕ್ವೆಶನ್ಸು ಕೊಡ್ತಾರೆ. ಓಕೆ, ಇದರಲ್ಲಿ ನಾನು ಫಸ್ಟ್ ಮೆಥಡ್ ನಾನು ಡಿಸ್ಕಸ್ ಮಾಡ್ತಿರೋಂಥದ್ದು ಯೂನಿಟರಿ ಮೆಥಡ್. ಇದರಲ್ಲಿ ಫಸ್ಟ್ 3 ಕ್ವೆಶನ್ಸ್ ಅಂತ ನಾನು ಮಾಡ್ಕೊಂಡಿದ್ದೀನಿ, ಸಿಮಿಲರ್ ಟೈಪ್ ಆಫ್ ಕ್ವೆಶನ್ಸ್. ಅದರಲ್ಲಿ 2 ನಾನು ಸಾಲ್ವ್ ಮಾಡ್ತೀನಿ, ಒಂದು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ, ಅದನ್ನು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಸೊ ನೋಡ್ತಾ ಬರೋಣ ಒಂದೊಂದೇ ಕ್ವೆಶನ್. ನೋಡಿ, ಅರ್ಥ ಮಾಡ್ಕೋಬೇಕು ಕ್ವೆಶನ್ಸ್ನ. ಓಕೆ, ನಾನಿಲ್ಲಿ ಒಂದು 2-3 ಟೈಮ್ಸ್ ರಿಪೀಟ್ ಮಾಡ್ತೀನಿ ಕ್ವೆಶನ್ನ. ಅದನ್ನು ಈಕ್ವೇಶನ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ನೋಡ್ತಾ ಬರಬೇಕು. ನೋಡಿ, ಎ ಶಾಪ್ ಕೀಪರ್. ನೋಡಿ, ಎ ಶಾಪ್ ಕೀಪರ್ ಬೈಸ್ ಅ ನಂಬರ್ ಆಫ್ ಬುಕ್ಸ್ ಫಾರ್ ₹80. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಅವರು ಎಷ್ಟು ಬುಕ್ಸ್ ಅಂತ ಹೇಳಿಲ್ಲ. ಓಕೆ, ಏನಂತ ಹೇಳಿದ್ದಾರೆ? ಎ ಶಾಪ್ ಕೀಪರ್ ಬೈಸ್ ಅ ನಂಬರ್ ಆಫ್ ಬುಕ್ಸ್ ಫಾರ್ ₹80. ಇಫ್ ಯು ಹ್ಯಾಡ್ ಬ್ರಾಡ್ 4 more ಬುಕ್ಸ್ ಫಾರ್ ದ ಸೇಮ್ ಅಮೌಂಟ್. ನೋಡಿ, ಅರ್ಥ ಮಾಡ್ಕೊಳ್ಳಿ ಕ್ವೆಶನ್ನು. ಇಫ್ ಹಿ ಹ್ಯಾಡ್ ಬ್ರಾಡ್ 4 more ಬುಕ್ಸ್ ಫಾರ್ ದ ಸೇಮ್ ಅಮೌಂಟ್, ಈಚ್ ವುಡ್ ಹ್ಯಾವ್ ಕಾಸ್ಟ್ ₹1 ಲೆಸ್ ಅಂತಿದೆ. ಹೌ ಮೆನಿ ಬುಕ್ಸ್ ಡಿಡ್ ಹಿ ಬೈ ಅಂತ ಇದೆ. ಓಕೆ, ಈಗ ಇಲ್ಲಿ ಯಾವುದನ್ನ ಕೇಳಿರ್ತಾರೋ, ಯಾವುದನ್ನ ವಾಟ್ ವಿ ಹ್ಯಾವ್ ಟು ಫೈಂಡ್ ದಟ್ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಎಕ್ಸ್. ಓಕೆ, ಇಲ್ಲಿ ಫಸ್ಟ್ ಸ್ಟೆಪ್ ಏನು, ಅವ್ರು ಏನು ಕೇಳಿದ್ದಾರೆ? ಹೌ ಮೆನಿ ಬುಕ್ಸ್ ಡಿಡ್ ಹಿ ಬೈ. ಸೊ ಲೆಟ್, ನೋಡಿ, ಲೆಟ್ ನಂಬರ್ ಆಫ್, ನೋಡಿ, ನಂಬರ್ ಆಫ್ ಬುಕ್ಸ್ ಬಿ, ಲೆಟ್ ನಂಬರ್ ಆಫ್ ಬುಕ್ಸ್ ಬಿ ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ಈಗ ನೋಡಿ, ನಾವು ಟೈಪ್ ನಂಬರ್ 1 ಅಲ್ಲೇ ಹೇಳಿದ್ದೀನಿ, ಇಟ್ ಇಸ್ ಯೂನಿಟರಿ ಮೆಥಡ್. ಓಕೆ, ಇದು ಟೋಟಲ್ ಕಾಸ್ಟ್ ಆಗೋಯ್ತು, ಎಷ್ಟೋ ಒಂದು ಬುಕ್ಸ್ ತಗೊಂಡಿರೋದಕ್ಕೆ ಟೋಟಲ್ ಕಾಸ್ಟ್ ಆಯಿತು. ಇಲ್ಲಿ ಯೂನಿಟರಿ ಅಂದ ತಕ್ಷಣ ಒಂದು ಸಿಂಗಲ್ಗೆ ಫೈಂಡ್ ಔಟ್ ಮಾಡ್ಬೇಕು. ಮೀನ್ಸ್ ಈಗ ಟೋಟಲ್ ಕಾಸ್ಟ್ ನೋಡಿ, ಇದು ಎಕ್ಸ್ ಆಯಿತು. ಸೊ ಟೋಟಲ್ ಕಾಸ್ಟ್ ಅಂತ ನಾನು ಬಂದಾಗ ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು ₹80 ಆಯಿತು. ಈಗ ನಾವಿಲ್ಲಿ ಕಾಸ್ಟ್ ಆಫ್ 1 ಬುಕ್ ಫೈಂಡ್ ಔಟ್ ಮಾಡಬೇಕು. ನೋಡಿ, ಕಾಸ್ಟ್ ಆಫ್ 1 ಬುಕ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಕಾಸ್ಟ್ ಆಫ್ 1 ಬುಕ್ ಅಂದಾಗ ಟೋಟಲ್ ಅಮೌಂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಬುಕ್ಸ್. ಸರಿ ಇದೆಯಾ? ಟೋಟಲ್ ಅಮೌಂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಬುಕ್ಸ್. ಸೊ ಕಾಸ್ಟ್ ಆಫ್ 1 ಬುಕ್, ಅದಕ್ಕೆ ಇಲ್ಲಿ ನೋಡಿ, ಟೋಟಲ್ ಆಗಿ ಕೊಟ್ಟಿರೋದನ್ನ 1ಗೆ ನಾವು ರೆಡ್ಯೂಸ್ ಮಾಡ್ತೀವಿ. ಸೊ ವಿ ಕಾಲ್ ಇಟ್ ಆಸ್ ಅ ಯೂನಿಟರಿ ಮೆಥಡ್ ಅಂತ ಕರಿತೀವಿ. ಸೊ ಲೆಟ್ ನಂಬರ್ ಆಫ್ ಬುಕ್ಸ್ ಬಿ ಎಕ್ಸ್, ಟೋಟಲ್ ಕಾಸ್ಟ್ ಇಸ್ 80. ಹಿಯರ್ ವಿ ಆರ್ ಫೈಂಡಿಂಗ್ ದಿ ಕಾಸ್ಟ್ ಆಫ್ 1 ಬುಕ್. ಬಿಕಾಸ್ ಯಾಕೆ ಮ್ಯಾಮ್ ಕಾಸ್ಟ್ ಕನ್ವರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ, ಅವರೇ ರಿಲೇಟ್ ಮಾಡಿರೋದು ಅಮೌಂಟ್ಗೆನೆ. ನೋಡಿ, ಕಾಸ್ಟ್ ₹1 ಲೆಸ್ ಅಂದರೆ ₹80 ಆಗಿದೆ ಟೋಟಲ್ ಅಮೌಂಟ್. ಇನ್ನೂ 4 ಬುಕ್ಸ್ ಎಕ್ಸ್ಟ್ರಾ. ನೋಡಿ, 4 more ಅಂತಿದೆ. ಆಸ್ ಐ ಟೋಲ್ಡ್ ಯು, ಮೋರ್ ಅಂದ್ರೆ ಏನು? ಪ್ಲಸ್. ಲೆಸ್ ಅಂತಿದ್ರೆ ಮೈನಸ್. ಇದೊಂದು ಸ್ವಲ್ಪ ನೋಡ್ಕೋಬೇಕಾಗತ್ತೆ ನೀವು. ಇಲ್ಲಿ ಲೆಟ್ ನಂಬರ್ ಆಫ್ ಬುಕ್ಸ್ ಬಿ ಎಕ್ಸ್, ಟೋಟಲ್ ಕಾಸ್ಟ್ 80. ಕಾಸ್ಟ್ ಆಫ್ 1 ಬುಕ್ ಅಂತ ಬಂದಾಗ 80 by x ಆಯಿತು.
ಈಗ 4 more ಬುಕ್ಸ್ ಎಕ್ಸ್ಟ್ರಾ, ಇಲ್ಲೇನಂತ ಹೇಳಿದರೆ 4 more ಬುಕ್ಸ್. ಏನಾಗ್ತಿದೆ ಇದೇ ಕೇಸಸ್ ಅಲ್ಲಿ ನೆಕ್ಸ್ಟ್ 4 more ಬುಕ್ಸ್ ನೋಡಿ, 4 more ಬುಕ್ಸ್ ಫಾರ್ ದ ಸೇಮ್ ಅಮೌಂಟ್. ಅವಾಗ ಏನಾಗುತ್ತೆ ವಾಟ್ ವಿಲ್ ಬಿ ದ ಬುಕ್ಸ್, x+4 ಆಯ್ತು ನೋಡಿ, x+4. ಅವಾಗಲೂ ಟೋಟಲ್ ಕಾಸ್ಟ್ ಎಷ್ಟು 80ನೇ. ಬಟ್ ಅವಾಗ ಏನಾಗುತ್ತೆ ಕಾಸ್ಟ್ ಆಫ್ ಒನ್ ಬುಕ್ ಏನಾಗುತ್ತೆ ಅವಾಗ 80 ಡಿವೈಡೆಡ್ ಬೈ x+4 ನೋಡಿ. ಈ ತರ ನೀವು ಬರೆದ್ರೆ ಸಾಕು. ಇಸ್ ಇಟ್ ಕ್ಲಿಯರ್? ಫಸ್ಟ್ ಲೆಟ್ ದ ನಂಬರ್ ಆಫ್ ಬುಕ್ಸ್ ಬಿ x. ಅದಕ್ಕೆ ತಗೊಂಡಿರೋ ಟೋಟಲ್ ಕಾಸ್ಟ್ 80. ಈಗ ನನಗೆ ಕಾಸ್ಟ್ ಆಫ್ ಒನ್ ಬುಕ್ ಬೇಕು. ಯಾಕೆ ಕಾಸ್ಟ್ಗೆ ರಿಲೇಟ್ ಮಾಡ್ತೀನಿ ಅಂದ್ರೆ ಅವರು ಅಲ್ಲಿ ರಿಲೇಟ್ ಮಾಡಿರೋದು ಕಾಸ್ಟ್ಗೆನೆ ನೋಡಿ, ಕಾಸ್ಟ್ ಆಫ್ ₹1 ಲೆಸ್ ಅಂತ ಹೇಳಿ. ಸೊ ಹಾಗಾದ್ರೆ ಕಾಸ್ಟ್ ಆಫ್ ಒನ್ ಬುಕ್ಸ್ ಇಸ್ 80/x. ಈಗೇನಾಯ್ತು 4 more ಬುಕ್ಸ್ ಎಕ್ಸ್ಟ್ರಾ, ಅವಾಗೇನಾಯ್ತು x+4 ಅಂತ ಬರಿತೀರಾ. ಸೊ ಅವಾಗ ಮತ್ತೆ ಕಾಸ್ಟ್ ಆಫ್ ಒನ್ ಬುಕ್ ಏನಾಯ್ತು 80/x+4. ಇಸ್ ಇಟ್ ಕ್ಲಿಯರ್? ಈಗ ಈಕ್ವೇಶನ್ ಬರಿಬೇಕು. ಸೊ ಈಗ ಅಕಾರ್ಡಿಂಗ್ ಟು ದ ಈಕ್ವೇಶನ್ ನೋಡಿ, ಅಕಾರ್ಡಿಂಗ್ ಟು ಈಕ್ವೇಶನ್ ನಾವು ನೋಡೋದಾದ್ರೆ ಫಸ್ಟ್ ನೋಡಿ, ಯಾವಾಗಲೂ ತಿಳ್ಕೊಳ್ಳಿ ಡಿವಿಷನ್ ಇರದೆ ಅಲ್ವಾ, 80/x 80/x+4. ಈಗ ನೋಡಿ ನಾನು ಫಾರ್ ಎಕ್ಸಾಂಪಲ್ 10 ಬುಕ್ಸ್ ತಗೊಂಡಿರ್ತೀನಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಯೋಚನೆ ಮಾಡಿ 10 ಬುಕ್ಸ್ 80/10 ಅಂದ್ರೆ ಎಷ್ಟಾಗುತ್ತೆ, ಒನ್ ಬುಕ್ಗೆ ಎಷ್ಟಾಗುತ್ತೆ ₹8. ಹೌದಾ, ₹8 ಆಯ್ತು. ಅದೇ 4 more ಬುಕ್ಸ್ ಎಕ್ಸ್ಟ್ರಾ ಅಂತ ಬಂದಾಗ 10+4 ಎಷ್ಟಾಯ್ತು 14 ಆಯ್ತು. ಕ್ಲಿಯರ್ ಆಗ್ತಿದೆ ಅಂತ ಅನ್ಕೋತೀನಿ ನಾನು ಹೇಳ್ತಾ ಇರೋದು. 80/14 ಅಂತಂದ್ರೆ ಲೈಕ್ 5 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಅಗೇನಾಯ್ತು ಕಾಸ್ಟ್, ಫಸ್ಟ್ ತಾನು ಎಕ್ಸ್ ತಗೊಂಡಾಗ ₹8 ಆಯ್ತು, ಸೆಕೆಂಡ್ ಬಂದಾಗ 5 ಅಂದ್ರೆ ಅಲ್ಲಿ ಏನಾಯ್ತು ಕಮ್ಮಿ ಆಯ್ತು. ಹೌದಾ, ಹಾಗಾದ್ರೆ ಯಾವಾಗ್ಲೂ ತಿಳ್ಕೊಳ್ಳಿ, ನಾನು ಇಲ್ಲೊಂದು ಜಸ್ಟ್ ಒಂದೇನಂತೀವಿ ಲೈಕ್ ಫಾರ್ ಬ್ಲೈಂಡ್ ಮೆಥಡ್ ಅಂತ ಅನ್ನೋದು ಹೇಳ್ಕೊಡ್ತೀನಿ ನೋಡಿ. ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಮ್ಯಾಮ್, ನನ್ಗೆ ಈ ತರ ಸಿಸ್ಟಮ್ಯಾಟಿಕ್ ಆಗಿ ನನಗೆ ಮರ್ತು ಹೋಗುತ್ತೆ, ನೆನಪಿರಲ್ಲ ಅನ್ನೋದಾದ್ರೆ ನೋಡಿ, ಫಸ್ಟ್ ಏನು ಅರ್ಥ ಮಾಡ್ಕೊಳ್ಳಿ. ನಾನು ಇಲ್ಲೊಂದು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ. ಫಸ್ಟ್ ಕಾಸ್ಟ್ ನೆನ್ಪಿಟ್ಕೊಳ್ಳಿ. ಕಾಸ್ಟ್ ಈಗ ಅವ್ರು ಕೇಳಿರೋದನ್ನ ಎಕ್ಸ್ ಅಂತ ತಗೊಳ್ಳಿ. ಇಲ್ಲಿ ನಂಬರ್ ಆಫ್ ಸ್ಟಾರ್ಟಿಂಗ್ ಏನಾಗ್ತದೆ ನಂಬರ್ ಆಫ್ ಬುಕ್ಸ್ ಅದು ಎಕ್ಸ್ ಆಯ್ತು. ನಿಮ್ಗೆ ಕಾಸ್ಟ್ ಆಫ್ ಒನ್ ಬುಕ್ ಅಂದ ತಕ್ಷಣ 80/x ಅಂತ ಬರ್ಕೊಳ್ಳಿ. ಕ್ಲಿಯರ್ ಆಯ್ತಾ? 4 more ಅಂತಿದ್ರೆ ಪ್ಲಸ್ ಮಾಡ್ಕೊಳ್ಳಿ, ಅದೇ ಎಕ್ಸ್ಗೆ ಪ್ಲಸ್. ಅಗೇನ್ ಕಾಸ್ಟ್ ಆಫ್ ಒನ್ ಬುಕ್ ಅದೇ ಅಮೌಂಟ್ 80/x+4. ಈಗ ಇವೆರಡನ್ನು ನಾನು ಒಟ್ಟಿಗೆ ಬರ್ಕೋಬೇಕು. ಅರ್ಥ ಆಗ್ತಿದ್ಯಾ? ಯಾವ್ದನ್ನ ಫಸ್ಟ್ ಬರ್ಕೋಬೇಕು, ಯಾವ್ದನ್ನ ನೆಕ್ಸ್ಟ್ ಬರ್ಕೋಬೇಕು ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಎಕ್ಸು x+4 ಇದ್ರೆ ನೋಡಿ, ಎಕ್ಸು +4 ಇದ್ರೆ ಅಂದ್ರೆ ಮೋರ್ ಇದ್ದಾಗ ಫಸ್ಟ್ ಎಕ್ಸ್ ಬರೀರಿ, ಆಮೇಲೆ ಮೋರ್ ಬರೀರಿ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಫಸ್ಟ್ ಏನ್ ಬರಬೇಕು 80/x, ನೆಕ್ಸ್ಟ್ ಏನ್ ಬರಬೇಕು 80/x+4. ಅದೇ ಮೈನಸ್ ಇತ್ತಾ, ಮೈನಸ್ ಫಸ್ಟ್ ಬರಲಿ. ಫಾರ್ ಎಕ್ಸಾಂಪಲ್ ಇಲ್ಲೇ ಇದೇ ಕೇಸಲ್ಲಿ 4 ಲೆಸ್ ಬ್ರಾಡ್ 4 ಲೆಸ್ ಅಂತ ಬಂದಾಗ x-4 ಆಗ್ತಿತ್ತು. ಆಗ ನೀವು ಇಲ್ಲಿ ಬರ್ಕೋಬೇಕಾದ್ರೆ ಫಸ್ಟ್ x-4 ದೆನ್ x, ಬಿಕಾಸ್ ವೆನ್ ಯು ಡಿವೈಡಿಂಗ್ ಇಫ್ ದ ನಂಬರ್ ಆಫ್ ಡಿವಿಷನ್ ಏನಾಗ್ ಜಾಸ್ತಿ ಆಗ್ತಾ ಹೋದ್ರೆ ದಟ್ ವಿಲ್ ಬಿ ದ ಲೆಸ್. ಹಾಗಾಗಿ ನೀವು ನೋಡಿಕೊಂಡು ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್. ಓಕೆ, 80/x ಮಸ್ಟ್ ಬಿ ಫಸ್ಟ್, 80/x+4 ಮಸ್ಟ್ ಬಿ ನೆಕ್ಸ್ಟ್. ಈಗ ಇವೆರಡರನ್ನು ಏನಂತ ಹೇಳ್ತಾರೆ, ₹1 ಉಳಿಯುತ್ತೆ ಅಂತಂದ್ರೆ 1. ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಇಲ್ಲಿ ಸಬ್ಟ್ರಾಕ್ಷನ್. ಈ ಕೇಸಲ್ಲಿ ನಿಮಗೆ ಬರೋದೇ ಸಬ್ಟ್ರಾಕ್ಷನ್, ಅಡಿಷನ್ ಬರಲ್ಲ, ಕನ್ಫ್ಯೂಷನ್ ಬೇಡ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಫಸ್ಟು 80/x, ನೆಕ್ಸ್ಟ್ ತಗೊಂಡಿದ್ದು 80/x+4. ಈ ತರ +4 ಆದ್ರೆ ಲೆಟ್ ಇಟ್ ಕಮ್ ಸೆಕೆಂಡ್, ಫಸ್ಟ್ 80/x. ಇವೆರಡರ ಮಧ್ಯೆ ಯಾವಾಗ್ಲೂ ಬರೋದೇನಾಗಿರುತ್ತೆ ಮೈನಸ್ ಆಗಿರುತ್ತೆ, ಬಿಕಾಸ್ ₹1 ಕಾಸ್ಟ್ ₹1 ಲೆಸ್. ನೋಡಿ, ಕಾಸ್ಟ್ ₹1 ಲೆಸ್ ಜಾಗದಲ್ಲಿ ₹2 ಲೆಸ್, ₹3 ಲೆಸ್, ₹4 ಲೆಸ್ ಈ ತರ ಬಂದಾಗ ಯು ಟೇಕ್ ದ ನಂಬರ್ಸ್ ಡೈರೆಕ್ಟ್ಲಿ. ಓಕೆ, ಆಮೇಲೆ ಇದನ್ನ ರೆಸಿಪ್ರೋಕಲ್ ತಗೊಳಕ್ ಹೋಗ್ಬೇಡಿ. ಸೊ ಹಿಯರ್ 80/x minus 80/x+4 is equal to 1 ನೋಡಿ ಬಂತು. ಸೊ ಈಗ LCM ತಗೊಳ್ತೀವಿ. LCM becomes x into x+4. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು x+4 ಕ್ಯಾನ್ಸಲ್, x+4 ಮಲ್ಟಿಪ್ಲೈ ಮಾಡಿದ್ರೆ 80 into x 80x plus 80 into 4 it is 320 minus 80 into x 80x is equal to 1 ಬಂತು. ಇಲ್ಲೇ ನೋಡಿ ಪ್ಲಸ್ 80x ಮೈನಸ್ 80x ಕ್ಯಾನ್ಸಲ್ ಆಯಿತು, ಉಳ್ಕೊಂಡಿರೋದು 320 ಡಿವೈಡೆಡ್ ಬೈ ಮಲ್ಟಿಪ್ಲೈ ಮಾಡೋಣ x ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ x ಇಂಟು 4x ಇಸ್ ಈಕ್ವಲ್ ಟು 1. ಇಫ್ ಐ ಕ್ರಾಸ್ ಮಲ್ಟಿಪ್ಲೈ ಯು ವಿಲ್ ಗೆಟ್ x ಸ್ಕ್ವೇರ್ ಪ್ಲಸ್ 4x ಟು 320. ಸೊ 320 ಈ ಕಡೆಗೆ ಬಂದ್ರೆ ಏನಾಯ್ತು x ಸ್ಕ್ವೇರ್ ಪ್ಲಸ್ 4x ಮೈನಸ್ 320 ಈಕ್ವಲ್ 0. ಸಿ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು ನೋಡಿ. ಈ ತರ ಸ್ಟೆಪ್ಸ್ ಕ್ವೆಶ್ಚನ್ ಅರ್ಥ ಮಾಡಿಕೊಂಡು ಅದನ್ನ ಈಕ್ವೇಶನ್ ಕನ್ವರ್ಟ್ ಮಾಡಿ ದಟ್ ಈಕ್ವೇಶನ್ ಹ್ಯಾಸ್ ಟು ಕನ್ವರ್ಟ್ ಇಂಟು ಕ್ವಾಡ್ರಾಟಿಕ್. ಈಗ ಇದನ್ನ ನಾವು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು. ಆಸ್ ಐ ಟೋಲ್ಡ್ ಯು, after you are getting the quadratic equation you can go for formula method or you can go for factorization method. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನಪ್ಪಾ ಅಂತಂದ್ರೆ go for factorization method for verbal questions.
ಯಾಕಂದ್ರೆ ಇಲ್ಲಿ ಸ್ವಲ್ಪ ಲೆಂತಿ ನಂಬರ್ಸ್ ಬಂದಾಗ ನಿಮ್ಗೆ ಅಲ್ಲಿ ಫ್ಯಾಕ್ಟರ್ಸ್ ಇಫ್ ಯು ಗೋ ಫಾರ್ ಫಾರ್ಮುಲಾ ಮೆಥಡ್ ಸ್ಕ್ವೇರ್ ರೂಟ್ ಅಲ್ಲಿ ಮಿಸ್ಟೇಕ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಈಗ ಹೇಗೆ ಮ್ಯಾಮ್ ಫ್ಯಾಕ್ಟರ್ಸ್ ಮೆಥಡ್ ಅಲ್ಲಿ ಹೇಗೆ ಮಾಡೋದು ಅನ್ನೋದಾದ್ರೆ ಫಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ಎ ಅಂಡ್ ಸಿ ಅಲಾಂಗ್ ವಿತ್ ಸೈನ್. ನೋಡಿ ಇಲ್ಲಿ ವಾಟ್ ಇಸ್ ಇನ್ ದ ಪ್ಲೇಸ್ ಆಫ್ ಎ 1 ಇಂಟು ಮೈನಸ್ 320, ಇಟ್ ಇಸ್ ಮೈನಸ್ 320. ನೋಡಿ ಮೈನಸ್ 320. ಇವಾಗ ಇದಕ್ಕೆ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ಬೇಕು. ಮೈನಸ್ 1 ವಿಲ್ ಬಿ ಪ್ಲಸ್, ಅನದರ್ ವಿಲ್ ಬಿ ಮೈನಸ್, ಬಿಕಾಸ್ ಪ್ಲಸ್ ಇಂಟು ಮೈನಸ್ ಮೈನಸ್. ಈಗ 320ಗೆ ನಾವು ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡೋಣ. ಇಲ್ಲಿ ನೋಡ್ತಾ ಬನ್ನಿ, ಇಲ್ಲೇ 320ಗೆ ನಾನು ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಿದ್ರೆ 260s, ಹೌದಾ, 280s, 240s, 220s. ಕ್ಲಿಯರ್ ಆಯ್ತಾ? ಇಲ್ಲೇ ನೋಡಿ 2 2s 4, 4 2s 8, 8 2s 16. ನೋಡಿ ಇದಿಷ್ಟು 16 ಆಯ್ತು. ಇದು 20, 20 16 4 ಆಯ್ತು. ಎಸ್, ನೋಡಿ ದಿಸ್ ಇಸ್ 20, ದಿಸ್ ಇಸ್ 16. ನೋಡಿ ಪ್ಲಸ್ ಇಂಟು ಮೈನಸ್, ಮೈನಸ್ 20 ಇಂಟು 16 320, ಪ್ಲಸ್ 20 ಮೈನಸ್ 16 ಇಟ್ ಬಿಕಮ್ಸ್ ಪ್ಲಸ್ 4 ಬಂತು. ನೋಡಿ ಇವಾಗ ಹಾಗಾದ್ರೆ ಇದನ್ನ ಈಕ್ವೇಶನ್ ಏನಂತ ಬರೀಬಹುದು, ಎಕ್ಸ್ ಸ್ಕ್ವೇರ್ ಪ್ಲಸ್ 20x ಮೈನಸ್ 16x ಮೈನಸ್ 320. ಸೊ ಹಾಗಾದ್ರೆ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ 20 ಮೈನಸ್ 16 ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ 20 ಈಕ್ವಲ್ 0. ಹಾಗಾದ್ರೆ ಇಲ್ಲಿ ಏನಾಯ್ತು, ಎಕ್ಸ್ ಪ್ಲಸ್ 20 ಎಕ್ಸ್ ಮೈನಸ್ 16 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 16 ಇಸ್ ಈಕ್ವಲ್ ಟು 0. ಹಾಗಾದ್ರೆ ಇದನ್ನ ನಾವು ಸ್ಪ್ಲಿಟ್ ಮಾಡ್ಕೊಂಡ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಎಕ್ಸ್ ಪ್ಲಸ್ 20 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 20. ಅಗೇನ್ ಎಕ್ಸ್ ಮೈನಸ್ 16 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು 16. ಹಾಗಾದ್ರೆ ವಿ ಹ್ಯಾವ್ ಟು ಗೋ ಫಾರ್ ಪಾಸಿಟಿವ್ ನಂಬರ್. ಹೌದಾ, ಪಾಸಿಟಿವ್ ನಂಬರ್. ಹಾಗಾದ್ರೆ ವಿಚ್ ಹೌ ಮೆನಿ ಬುಕ್ಸ್ ಡಿಡ್ ಹಿ ಬೈ? 16 ಬುಕ್ಸ್. ನೋಡಿ 16 ಬುಕ್ಸ್ ತಗೊಂಡಾಗ 80. ಅರ್ಥ ಆಯ್ತಾ? ಅದನ್ನ ಇಲ್ಲೇ ಯೋಚನೆ ಮಾಡಿ. 80/16 ಅಂದ್ರೆ ಎಷ್ಟಾಗತ್ತೆ? 80/16 ಅಂದ್ರೆ 5. ಅದೇ 4 ಮೋರ್ ಎಕ್ಸ್ಟ್ರಾ ಅಂದ್ರೆ ಏನಾಯ್ತು? 16 ಪ್ಲಸ್ 4 20. 80/20 ಅಂದ್ರೆ 4. 5 ಮೈನಸ್ 4, ಎಸ್ 1 ರೂಪಿ ಸಿಗತ್ತೆ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿ ಫಸ್ಟ್ ನಂಬರ್ ಆಫ್ ಬುಕ್ಸ್ ನ ಎಕ್ಸ್ ಅಂತ ತಗೊಳ್ಳಿ. ಯೂನಿಟರಿ ಮೆಥಡ್ ಆಗಿರೋದ್ರಿಂದ ಕಾಸ್ಟ್ ಆಫ್ 1 ಬುಕ್ ಫೈಂಡ್ ಔಟ್ ಮಾಡಿ. ಹಾಗೆ 80/x ಆಯ್ತು. 4 ಮೋರ್ ಬುಕ್ಸ್, ಮೋರ್ ಅಂತಂದ್ರೆ ಪ್ಲಸ್, ಸೊ ಎಕ್ಸ್ ಪ್ಲಸ್ 4. ಸೊ ಇಲ್ಲೂ ಅಷ್ಟೇ ಕಾಸ್ಟ್ ಆಫ್ 1 ಬುಕ್ ಅಂದ್ರೆ 80/x ಪ್ಲಸ್ 4. ಎರಡನ್ನು ಸಬ್ಟ್ರಾಕ್ಟ್ ಮಾಡಿ. ಈ ಕೇಸಲ್ಲಿ ಸಬ್ಟ್ರಾಕ್ಷನ್ ಇರಬೇಕು. ದೆನ್ ಯು ವಿಲ್ ಗೆಟ್ 1. ಈ 1 ಜಾಗದಲ್ಲಿ 2 ಲೆಸ್ 4 ಲೆಸ್ ಯಾವ ತರ ಬೇಕಾದ್ರೂ ಬರ್ಬೋದು. Substitute it, take LCM, simplify ಮಾಡಿದ್ರೆ you will get one quadratic equation. Find the factors, go for factorization method. Then if you solve, you will get 2 values. Select positive value. Okay, select positive value. Then you are going to get the number of books. Is it clear? Next question. Yes, question nodi. A man brought a certain number of toys for rupees 180. See, instead of books, ಇಲ್ಲಿ toys ಇದೆ. He kept one for his own use. ಓಕೆ, ತಂದಿದ್ರಲ್ಲಿ ಒಂದನ್ನ ಅವನ ಯೂಸ್ಗೆ ಇಟ್ಕೊಂಡ. ಆ್ಯಂಡ್ ಸೋಲ್ಡ್ ದಿ ರೆಸ್ಟ್ ಫಾರ್ 1 ರೂಪಿ ಈಚ್ ಮೋರ್. ಅಂದ್ರೆ ಎಷ್ಟು ರುಪೀಸು? 1 ರೂಪಿ ಮೋರ್. ದೆನ್ ಹಿ ಗೇವ್ ಫಾರ್ ದಮ್. ನೆಕ್ಸ್ಟ್, ಬಿಸೈಡ್ಸ್ ಗೆಟಿಂಗ್ ಹಿಸ್ ಓನ್ ಟಾಯ್ ಫಾರ್ ನಥಿಂಗ್, ಹಿ ಮೇಡ್ ಅ ಪ್ರಾಫಿಟ್ ಆಫ್ ರೂಪೀಸ್ 10. ಫೈಂಡ್ ದಿ ನಂಬರ್ ಆಫ್ ಟಾಯ್ಸ್ ಹಿ ಇನಿಷಿಯಲಿ ಬ್ರಾಟ್ ಅಂತ ಕೇಳ್ತಿದ್ದಾರೆ. ಇಲ್ಲೊಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ ನೀವು. ಓಕೆ, ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಲೆಟ್ ಅಸ್ ರೈಟ್ ಲೆಟ್ ನಂಬರ್ ಆಫ್ ಟಾಯ್ಸ್ ಬಿ ಎಕ್ಸ್. ಬಿಕಾಸ್ ಕೇಳಿರೋದೇ ಅದಲ್ವಾ. ಆಲ್ರೆಡಿ ನಾನು ಹೇಳಿದಾಗೆ ಏನ್ ಫೈಂಡ್ ಔಟ್ ಮಾಡಕ್ ಹೇಳಿರ್ತಾರೆ, ಯು ಹ್ಯಾವ್ ಟು ಕನ್ಸಿಡರ್ ದಟ್ ಆಸ್ ಅನ್ ಎಕ್ಸ್. ಹಾಗಾದ್ರೆ ಲೆಟ್ ನೋಡಿ, ಲೆಟ್ ನಂಬರ್ ಆಫ್ ನೋಡಿ ಲೆಟ್ ನಂಬರ್ ಆಫ್ ಟಾಯ್ಸ್ ಬಿ ಎಕ್ಸ್ ಆಯ್ತು. ಕ್ಲಿಯರ್ ಆಯ್ತಾ? ಈಗ ಅದಕ್ಕೆ ಕೊಟ್ಟಿರೋ ಕಾಸ್ಟ್ ಎಷ್ಟು? ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್ ಎಷ್ಟಾಗತ್ತೆ? 180 ಆಯ್ತು. ಕ್ಲಿಯರ್ ಆಯ್ತಾ? 180 ರೂಪೀಸ್ ಆಯ್ತು. ಈಗ ಕಾಸ್ಟ್ ಆಫ್ 1 ಟಾಯ್ ಫೈಂಡ್ ಔಟ್ ಮಾಡೋಣ ಇಲ್ಲಿ. ಯಾಕಂದ್ರೆ ಕಾಸ್ಟ್ ಜೊತೆ ಕಂಪೇರ್ ಮಾಡ್ತಿರೋದು. ನೋಡಿ, ರೆಸ್ಟ್ ಹಿ ಸೋಲ್ಡ್ ಇಟ್ ಫಾರ್ 1 ರೂಪಿ ಈಚ್ ಮೋರ್. 1 ರೂಪಾಯಿ ಜಾಸ್ತಿ ಮಾರಿದರ್ದು. ಓಕೆ, ಹಾಗಾಗಿ ನೀವು ಇಲ್ಲೇನ್ ಮಾಡಬೇಕು? ಕಾಸ್ಟ್ ಆಫ್ 1 ಟಾಯ್. ಹಾಗಾಗಿ ವಿ ಆರ್ ಕಾಲಿಂಗ್ ಇಟ್ ಅಸ್ ಯೂನಿಟರಿ ಮೆಥಡ್. ಕಾಸ್ಟ್ ಆಫ್ 1 ಟಾಯ್ ಫೈಂಡ್ ಔಟ್ ಮಾಡೋಣ. 1 ಟಾಯ್ ಅಂದ್ರೆ ಏನಾಗುತ್ತೆ? 180 ಡಿವೈಡೆಡ್ ಬೈ ಎಕ್ಸ್ ಆಯ್ತು. ಈಗ ಇನ್ ಮುಂದಕ್ಕೆ ನೋಡಿ, ಹಿ ಕೆಪ್ಟ್ 1 ಫಾರ್ ಈಸ್ ಓನ್ ಯೂಸ್. ಅಂದ್ರೆ ಆ ತಂದಿದ್ರಲ್ಲಿ ಒಂದನ್ನ ತೆಗೆದಿಟ್ಕೊಂಡ್ಬಿಟ್ಟ. ಹಾಗಾದ್ರೆ ಏನಾಯ್ತು ಇಲ್ಲಿ? ಮೈನಸ್ಸಾ ಪ್ಲಸ್ಸಾ? ಮೈನಸ್. ಹೌದಾ? ಹಾಗಾದ್ರೆ ಏನಾಗುತ್ತೆ? ನೆಕ್ಸ್ಟ್ ನಂಬರ್ ಆಫ್ ಟಾಯ್ಸ್ ಏನಾಯ್ತು ನೆಕ್ಸ್ಟ್ ಕ್ಲೇಸ್ ಅಲ್ಲಿ? ಅವಾಗ ಎಕ್ಸ್ ಮೈನಸ್ 1 ಆಯ್ತು. ಆಯ್ತಾ? ಈಗ ಏನಾಗ್ತಿದೆ? ಅದಾದ ತಕ್ಷಣ ಅವನೇನ್ ಮಾಡ್ದ? 1 ರೂಪಿ ಜಾಸ್ತಿ. ಅದಾದ್ಮೇಲೆ ನೋಡೋಣ. ಬಟ್ ಇಲ್ಲಿ ಅವ್ನ ಪ್ರಾಫಿಟ್ ಎಷ್ಟು ಬಂದಿದೆ? 10 ರೂಪೀಸ್ ಬಂದಿದೆ. ಅಂದ್ರೆ ತಗೊಂಡಿದ್ದು 180, ಪ್ರಾಫಿಟ್ ಬಂದಿದೆ ಎಷ್ಟು? 10. ಅವಾಗ ಏನಾಗುತ್ತೆ? ಇವಾಗ ಕಾಸ್ಟ್ ಅಂತ ಫೈಂಡ್ ಔಟ್ ಮಾಡಿ ನೋಡಿ. ಕಾಸ್ಟ್ ಆಫ್ 1 ಟಾಯ್ ಏನಾಗ್ತಿದೆ?
180 ಇದ್ದಿದ್ದು 10 rupees ಎಕ್ಸ್ಟ್ರಾ, ಹಾಗಾದ್ರೆ 190 ಬೈ ಅವಾಗ ಎಷ್ಟು ಮಾರಿದ್ದು x-1 ನೋಡಿ ಬಂದೇ ಬಿಡ್ತು. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಕ್ವೆಶನ್ ತಗೊಂಡಿದ್ದು ಸರ್ಟನ್ ನಂಬರ್ ಆಫ್ ಟಾಯ್ಸ್ ಗೊತ್ತಿಲ್ಲ, ಎಷ್ಟು ಟೋಟಲ್ ಅಮೌಂಟ್ ಎಷ್ಟು 180. ಸೊ ಐ ವಾಂಟ್ ಟು ಫೈಂಡ್ ದಿ ಕಾಸ್ಟ್ ಆಫ್ ಒನ್ ಟಾಯ್. 180 ಡಿವೈಡೆಡ್ ಬೈ ಎಕ್ಸ್ ಆಯ್ತು. ಈಗ ಅದು ತಗೊಂಡಿದ್ರಲ್ಲಿ ಒಂದನ್ನ ತೆಗೆದಿಟ್ಕೊಂಡ, ಆಯ್ತಾ. ಈಗ ಇನ್ನು ಉಳಿದಿದ್ದನ್ನ ಒಂದೊಂದಕ್ಕೂ ಒಂದೊಂದು ರೂಪಾಯಿ ಜಾಸ್ತಿ ತರ ಮಾರ್ದ. ಕ್ಲಿಯರ್ ಆಗ್ತಾ ಇದೆಯಾ? ಒಂದೊಂದಕ್ಕೂ ಒಂದೊಂದು ರೂಪಾಯಿ ಜಾಸ್ತಿ ತರ ಮಾಡಿದಾಗ ಅವನಿಗೆ 10 ರೂಪಾಯಿ ಲಾಭ, ಪ್ರಾಫಿಟ್ ಆಯ್ತು. ಪ್ರಾಫಿಟ್ ಅಂದ್ರೆ 180ಗೆ ಎಷ್ಟು ಆಡಪ್ ಆಗಿರ್ಬೇಕು 190, ಅದರಲ್ಲಿ x-1 ಮಾಡಿದ್ರೆ ಅವಾಗ ನಂಗೆ ಕಾಸ್ಟ್ ಆಫ್ ದಟ್ ಟಾಯ್ ಬರುತ್ತೆ. ಈಗ ಹೇಗೆ ಬರ್ಕೋತೀರಾ ಅಂತಂದ್ರೆ, ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ ಎಕ್ಸ್ ಇದೆ, x-1 ಇದೆ. ಓಕೆ, ಎಕ್ಸ್ ಮತ್ತೆ ಡಿನಾಮಿನೇಟರ್ ಅಲ್ಲಿ ನೀವೇನ್ ಬರ್ದಿದ್ರ x+1 ಅಂತ ಚೆಕ್ ಮಾಡಿ ಅಂತ ನಾನು ಹೇಳಿದ್ದೆ ನಿಮ್ಗೆ. ಅಂದ್ರೆ ಯಾವ್ದನ್ನ ನೀವು ಫಸ್ಟ್ ಕನ್ಸಿಡರ್ ಮಾಡಬೇಕು ಅನ್ನೋ ಡೌಟ್ ಇದ್ರೆ ನೋಡಿ, ಪ್ಲಸ್ ಅಂತಿದ್ರೆ ಅದನ್ನ ಎಕ್ಸ್ ಆದ್ಮೇಲೆ ನೀವು ಬರೀಬೇಕು, ಮೈನಸ್ ಅಂತಿದ್ರೆ ಎಕ್ಸ್ ಗಿಂತ ಮುಂಚೆ ಬರಿಬೇಕು. ಹೌದಾ? ಹಾಗಾದ್ರೆ ಫಸ್ಟ್ ನೀವು ಯಾವ್ದನ್ನ ಬರಿಬೇಕು, ಇದನ್ನ ಬರಿಬೇಕು 190 ಡಿವೈಡೆಡ್ ಬೈ x-1, ಆಮೇಲೆ 180 ಡಿವೈಡೆಡ್ ಬೈ, ಡೋಂಟ್ ಅಬ್ಸರ್ವ್ ದೀಸ್ ನಂಬರ್ಸ್, ನ್ಯೂಮರೇಟರ್ ನಂಬರ್ಸ್, ಜಸ್ಟ್ ಯು ಅಬ್ಸರ್ವ್ ವೆದರ್ ಇಟ್ ಈಸ್ ಎಕ್ಸ್ ಆರ್ ಎಕ್ಸ್ ಪ್ಲಸ್. ಒನ್ ರುಪಿ ಮೋರ್ ಅಥವಾ 1 ರೂಪಿ ಲೆಸ್, ಈ ತರ ಏನೇ ಬರ್ಲಿ, ಗೋ ಫಾರ್ ಸಬ್ಟ್ರಾಕ್ಷನ್ ವಿಚ್ ಇಸ್ ಈಕ್ವಲ್ ಟು 1. ನೋಡಿ ಅರ್ಥ ಆಗ್ತಿದೆ ಅನ್ಕೋತೀನಿ. ಫಸ್ಟ್ ಲೆಟ್ ನಂಬರ್ ಆಫ್ ಟಾಯ್ಸ್ ಬಿ ಎಕ್ಸ್, ಸೊ ಟೋಟಲ್ ಕಾಸ್ಟ್ is 180. So here we are finding cost of one toy, that is 180 divided by x. Iga out of some x number of toys, he kept one for his use, personal use. Again ಆಯ್ತು 1 minus ಆಯ್ತು x-1. ಈಗ ಅದರಲ್ಲಿ ಬಟ್ ನಾನು 190 ಅಂತ ಯಾಕೆ ಹಾಕ್ದೆ, ಅವನಿಗೆ ಟೋಟಲ್ ಎಷ್ಟು ಬಂದಿದೆ ಪ್ರಾಫಿಟ್ 10. ಇಲ್ಲೇ ಲಾಸ್ ಆಗಿದ್ರೆ ಅಕಸ್ಮಾತ್ ಇನ್ ದ ಸೇಮ್ ಕೇಸ್ ಲಾಸ್ ಅಂತ ಇದ್ದಿದ್ರೆ 180ಲಿ ಲಾಸ್ ಅಂತ 10 ರೂಪೀಸ್ ಲಾಸ್ ಅಂತ ಇದ್ದಿದ್ರೆ ಏನಾಗ್ತಿತ್ತು 170 ಬೈ x-1 ಅಂತ ಇರ್ತಿತ್ತು. ಇಸ್ ಇಟ್ ಕ್ಲಿಯರ್ ನಾವ್? ಎಸ್. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಮೈನಸ್. ನೋಡಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಡಿನಾಮಿನೇಟರ್. ಸೊ ಫಸ್ಟ್ ಇಫ್ ಇಟ್ ಈಸ್ ಮೈನಸ್ ಯು ರೈಟ್ ಇಟ್ ಆಸ್ ಫಸ್ಟ್, ದೆನ್ ಯು ಗೋ ಫಾರ್ ಎಕ್ಸ್. ಅದೇ ಪ್ಲಸ್ ಅಂತಿದ್ರೆ ಫಸ್ಟ್ ಯು ರೈಟ್ ಎಕ್ಸ್, ದೆನ್ ಗೋ ಫಾರ್ ಪ್ಲಸ್. ಬಟ್ ಇನ್ ಬಿಟ್ವೀನ್ ದಮ್ ಏನಿರಬೇಕು, ಮೈನಸ್ಸೇ ಇರಬೇಕು, ಬಿಕಾಸ್ ಅವ್ರ ಕಾಸ್ಟ್ ಜೊತೆ ಕಂಪೇರ್ ಮಾಡ್ತಿರೋದ್ರಿಂದ ಮೈನಸ್. ಈಗ ಸಾಲ್ವ್ ಮಾಡ್ತಾ ಬರೋಣ ಇಲ್ಲಿ. ಸೊ ಎಲ್ ವಿಲ್ ಬಿ ಎಕ್ಸ್ ಇಂಟು x-1. ಇಲ್ಲೇನಾಗುತ್ತೆ 190 ಇಂಟು ಎಕ್ಸ್ 190x ಮೈನಸ್, ನೋಡಿ ಮೈನಸ್ 180 ಇಂಟು ಎಕ್ಸ್ ಮೈನಸ್ 180x, ಮೈನಸ್ ಇಂಟು ಮೈನಸ್ ಪ್ಲಸ್ 180 ಇಂಟು 1 180 is equal to 1. So 190x minus 180x, it is 10x plus 180 divided by, multiply ಮಾಡಿದ್ರೆ x into x x square, 1 into x x is equal to 1. Cross multiply ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯಿತು, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 10x ಪ್ಲಸ್ 180. ಲೆಟ್ ಅಸ್ ಟೇಕ್ ಟು ದ LHS. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 10x ಮೈನಸ್ 180 ಇಸ್ ಈಕ್ವಲ್ ಟು 0. ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 10x ಮೈನಸ್ 11x ಮೈನಸ್ 180 ಇಸ್ ಈಕ್ವಲ್ ಟು 0. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ನಮಗೆ ಫ್ಯಾಕ್ಟರ್ ಇಸ್ 180, ಫ್ಯಾಕ್ಟರ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ 180 ಅಂತ ಬಂದಾಗ ಯು ಕ್ಯಾನ್ ಗೋ ಫಾರ್ 2 9s, ಕರೆಕ್ಟ್, 2 45s. ಓಕೆ, ಇಫ್ ಯು ಗೋ ಫಾರ್ 5 9s ಆಯಿತು. ಓಕೆ, ಇಲ್ಲೇ ನೋಡಿದ್ರೆ 3 3s. ಇಲ್ಲೇ ಫ್ಯಾಕ್ಟರ್ಸ್ನ ನಾವು ಮಾಡಿದ್ರೆ 11 4, 2 2s 4, 5 4s 20, 29s. ಎಸ್ 29, ಬಿಕಾಸ್ ಇಲ್ಲಿ ಮೈನಸ್ 11 ಇರೋದ್ರಿಂದ ಯು ವಿಲ್ ಗೋ ಫಾರ್ ಮೈನಸ್ ಪ್ಲಸ್. ಹಾಗಾದ್ರೆ ಏನಾಯ್ತು ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 20x ಪ್ಲಸ್ 9x ಮೈನಸ್ 180 ಇಸ್ ಈಕ್ವಲ್ ಟು 0. ಇಲ್ಲೇ ನೋಡಿ 29s 180, 20 ಮೈನಸ್ 9 11. ಓಕೆ, ಇಲ್ಲೇ ಈಕ್ವಲ್ ಆಗ್ತಿದೆ. ಸೊ ಇಲ್ಲಿ ಎಕ್ಸ್ ಕಾಮನ್ ತಗೊಂಡ್ರೆ ಏನಾಯ್ತು, ಎಕ್ಸ್ ಮೈನಸ್ 20 ಪ್ಲಸ್ 9 ಕಾಮನ್ ತಗೊಂಡ್ರೆ ಎಕ್ಸ್ ಮೈನಸ್ 20 ಈಕ್ವಲ್ 0. ಸೊ ಹಿಯರ್ ಇಫ್ ವಿ ಸಬ್ಸ್ಟಿಟ್ಯೂಟ್ ಎಕ್ಸ್ ಮೈನಸ್ 20 ಈಕ್ವಲ್ 0, ಸೊ ಎಕ್ಸ್ ಈಕ್ವಲ್ಸ್ 20. ಓಕೆ, ಇಲ್ಲೇ ಬಂದ್ರೆ ಎಕ್ಸ್ ಪ್ಲಸ್ 9 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 9 ಬಂತು. ಹಾಗಾದ್ರೆ ನಾವು ಯಾವುದಕ್ಕೆ ಹೋಗ್ತೀವಿ, 20. ಸೊ ಫೈಂಡ್ ದಿ ನಂಬರ್ ಆಫ್ ಟಾಯ್ಸ್ ಹಿ ಬ್ರಾಟ್ ಪ್ರೀವಿಯಸ್ ಅಂತ ಬಂದಾಗ 20 ಅಂತ ನಾವು ತಗೊಂಡಾಗ 20 ಮೈನಸ್ 1 19, 190 ಬೈ 19 ಎಷ್ಟಾಗುತ್ತೆ 10 ಆಯಿತು. ಅದೇ 180 ಡಿವೈಡೆಡ್ ಬೈ 20 9 ಆಯಿತು. 10 ಮೈನಸ್ 9 1 ರೂಪಿ ಜಾಸ್ತಿ. ಇಸ್ ಇಟ್ ಕ್ಲಿಯರ್? ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ ಅರ್ಥ ಆಯ್ತು ಅಂತ ನಾನು ಅನ್ಕೋತೀನಿ. ಸೊ ಲೆಟ್ ದ ನಂಬರ್ ಆಫ್ ಟಾಯ್ಸ್ ಬಿ ಎಕ್ಸ್. ಕಾಸ್ಟ್ ಆಫ್ ಒನ್ ಟಾಯ್ ಅಂತ ಬಂದಾಗ 180 ಡಿವೈಡೆಡ್ ಬೈ ಎಕ್ಸ್. ಈಗ ಏನಾಗ್ತದೆ, ಒನ್ ಟಾಯ್ ಹಿ ಕೆಪ್ಟ್ ಫಾರ್ ಹಿಮ್ಸೆಲ್ಫ್, ಆಗೇನಾಯ್ತು ಎಕ್ಸ್ ಮೈನಸ್ 1. ಅವಾಗ ಕಾಸ್ಟ್ ಆಫ್ ಒನ್ ಟಾಯ್ಗೆ ನಾವು
190 ಯಾಕೆ ಮಾಡಿದೆ ಅಂತಂದ್ರೆ ಅವಾಗ ಮಾರಿದಾಗ ಅವ್ನಿಗೆ ಎಷ್ಟು ಬಂತು, 10 rupees ಪ್ರಾಫಿಟ್ ಆಯಿತು. ಸೊ 180 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1. ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಇಲ್ಲಿ ನಾನೊಂದು ಬ್ಲೈಂಡ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಮೈನಸ್ ಅಂತಿತ್ತ ಯು ರೈಟ್ ಇಟ್ ಆಸ್ ಫಸ್ಟ್, ದೆನ್ ಗೋ ಫಾರ್ ಎಕ್ಸ್. ಪ್ಲಸ್ ಅಂತಿತ್ತ ಫಸ್ಟ್ ಯು ರೈಟ್ ಇಟ್ ಆಸ್ ಎಕ್ಸ್, ದೆನ್ ದೆಮ್ ಆಲ್ವೇಸ್ ಯು ಸಬ್ಸ್ಟಿಟ್ಯೂಟ್ ಮೈನಸ್. ಅರ್ಥ ಆಗ್ತಿದ್ಯಾ? ಸೊ ವಾಟ್ ಇಸ್ ರಿಮೈನ್ಸ್ 1 rupee, ಬಿಕಾಸ್ ಇಲ್ಲಿ 1 rupee ಈಚ್ ಅಂತ ದೇ ಆರ್ ಕಂಪೇರಿಂಗ್ ವಿತ್ ದ ಅಮೌಂಟ್. ಸೊ ವಿ ಕಾಲಿಂಗ್ ಇಟ್ ಆಸ್ ಯೂನಿಟರಿ ಮೆಥಡ್. After substitution, if we simplify, we got one quadratic equation, x square minus 11x minus 180 equals 0. For this minus 180, we got the factors as 20 into 9. So we have minus 11, so minus 20 plus 9. After simplification, we got x value as 20, x value as minus 9. We are not considering cost as negative. We are going for positive, so x is equal to 20. That means toys he brought initially 20 toys. Is it clear? ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನೋಡಿ, ಇನ್ನೊಂದು ಕ್ವೆಶ್ಚನ್ ನಾನು ಎಕ್ಸ್ಪ್ಲೈನ್ ಮಾಡಿ ಇನ್ನೊಂದು ಹೋಮ್ವರ್ಕ್ ನಿಮಗೆ ಕೊಡ್ತೀನಿ. ಇದೊಂದು ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ತಾ ಹೋಗಿ. ಎ ಮ್ಯಾನ್ ಬ್ರಾಟ್ ಸರ್ಟನ್ ನಂಬರ್ ಆಫ್ ಗ್ಲಾಸ್ ಆರ್ಟಿಕಲ್ಸ್. ನೋಡಿ, ಅದಕ್ಕೆ ಸಿಮಿಲರ್ ಆಗಿ ಸ್ವಲ್ಪ ಚೇಂಜ್ ಆಗಿರೋದು ನಾನು ಕೊಡ್ತಾ ಇದ್ದೀನಿ. ಎ ಮ್ಯಾನ್ ಬ್ರಾಟ್ ಸರ್ಟನ್ ನಂಬರ್ ಆಫ್ ಗ್ಲಾಸ್ ಆರ್ಟಿಕಲ್ ಫಾರ್ ₹600. ಇಲ್ಲಿ ಎಷ್ಟು ಅನ್ನೋದು ಗೊತ್ತಿಲ್ಲ, ಬಟ್ ಟೋಟಲ್ ಅಮೌಂಟ್ ಎಷ್ಟು, 600. 2 of them were broken. ನೋಡಿ, ಅದರಲ್ಲಿ ಏನಾಗಿತ್ತು, ತಂದಿದ್ರಲ್ಲಿ 2 ಒಡೆದೋಗಿತ್ತು. He sold each of the remaining glass article for ₹10 more, thereby gaining 50 rupees on the whole. ಅಂದ್ರೆ ಇಲ್ಲಿ ಗೇನಿಂಗ್ ಅಂದ್ರೆ ಏನಾಯ್ತು, ಪ್ರಾಫಿಟ್. ಅರ್ಥ ಆಗ್ತಿದೆ ಅನ್ಕೋತೀನಿ. ಈ ಕ್ವೆಶ್ಚನ್ಗೂ ಪ್ರೀವಿಯಸ್ ಕ್ವೆಶ್ಚನ್ಗೂ ಒಂಚೂರು ಮ್ಯಾಚ್ ಇದೆ. ಫೈಂಡ್ ದಿ ನಂಬರ್ ಆಫ್ ಗ್ಲಾಸ್ ಆರ್ಟಿಕಲ್ಸ್ ಪರ್ಚೇಸ್ಡ್. ಇಲ್ಲೂ ಅಷ್ಟೇ ನಾನು ಒಂದೊಂದು ಸ್ಟೆಪ್ ಬರಿತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ, ಲೆಟ್ ನಂಬರ್ ಆಫ್ ಗ್ಲಾಸ್ ಆರ್ಟಿಕಲ್ಸ್, ನೋಡಿ ನಂಬರ್ ಆಫ್ ಗ್ಲಾಸ್ ಆರ್ಟಿಕಲ್ಸ್ ಬಿ ಎಕ್ಸ್ ಅಂತ ತಗೊಳ್ಳಿ. ಕ್ಲಿಯರ್ ಆಯ್ತಾ? ಇಲ್ಲಿ ಕಾಸ್ಟ್ ಎಷ್ಟು, ಟೋಟಲ್ ಕಾಸ್ಟ್ ಎಷ್ಟು, ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು 600. ಈಗ ನನಗೆ ಕಾಸ್ಟ್ ಆಫ್ 1 ಗ್ಲಾಸ್ ಆರ್ಟಿಕಲ್ ಬೇಕು. ಸೊ ಕಾಸ್ಟ್ ಆಫ್ 1 ಗ್ಲಾಸ್, ನೋಡಿ 1 ಗ್ಲಾಸ್ ಆರ್ಟಿಕಲ್ ಎಷ್ಟಾಗತ್ತೆ, 600 ಡಿವೈಡೆಡ್ ಬೈ ಎಕ್ಸ್ ಆಯ್ತು. ಈಗ ಅದರಲ್ಲಿ 2 of them were broken. ನೋಡಿ, 2 of them broken. ಅವಾಗ ಏನಾಗುತ್ತೆ, 2 of them broken ಅಂತಂದ್ರೆ ಮೈನಸ್ ಆಗತ್ತಾ, ಪ್ಲಸ್ ಆಗತ್ತಾ, ಮೈನಸ್ ಆಯ್ತು. ಅಂದ್ರೆ ಎಕ್ಸ್ ಅಲ್ಲಿ -2 ಹೊಟ್ಟೋಯ್ತು. ಆಯ್ತಾ? ಈಗ ಏನಾಗ್ತಿದೆ, ಈ ಸೋಲ್ಡ್ ಇಟ್ ಈಚ್ ಆಫ್ ದೆಮ್ ರಿಮೈನಿಂಗ್ ಗ್ಲಾಸ್ ಫಾರ್ ₹10 ಮೋರ್. ಆಮೇಲೆ ಅಲ್ಲಿ ಸಬ್ರಾಕ್ಷನ್ ಬರೋಣ. ಬಟ್ ಇಲ್ಲಿ ಏನಾಗಿದೆ ಎಷ್ಟು, 50. ಹಾಗಾದ್ರೆ ಇಲ್ಲಿ ಪ್ರಕಾರ ಹಾಗಾದ್ರೆ ಈ ಕೇಸಸ್ ಅಲ್ಲಿ ನಾವು ಕಾಸ್ಟ್ ಆಫ್ 1 ಗ್ಲಾಸ್ ಆರ್ಟಿಕಲ್ ಅಂತ ನಾವು ತಗೊಳಕ್ ಹೋದ್ರೆ 650 ಆಗುತ್ತೆ. ಬಿಕಾಸ್ ಅವನಿಗೆ 50 rupees ಎಕ್ಸ್ಟ್ರಾ ಗೇನ್ ಆಗಿದೆ, ಡಿವೈಡೆಡ್ ಬೈ ಎಕ್ಸ್ -2. ಅರ್ಥ ಆಯ್ತು ಅನ್ಕೋತೀನಿ. Here we took number of glass article x. Total cost is 600. Cost of 1 glass ಅಂತಂದ್ರೆ ಏನ್ ಮಾಡ್ತೀರಾ, ಅಮೌಂಟ್ ಡಿವೈಡೆಡ್ ಬೈ ನಂಬರ್ ಆಫ್ 600 ಬೈ ಎಕ್ಸ್. ಈಗ ಅದರಲ್ಲಿ 2 ಬ್ರೋಕನ್, ಸೊ ಇಟ್ ಇಸ್ ವಿ ಆರ್ -2. ನಾವು ಕಾಸ್ಟ್ ಆಫ್ ಅದರಲ್ಲಿ ಏನಾಗ್ತದೆ, ಹೋಗಿದ್ದು ಉಳಿದಿದ್ದನ್ನ ಮಾರಿದಾಗ ಈ ಗಾಟ್ 50 rupees ಗೇನಿಂಗ್ ಆರ್ ಪ್ರಾಫಿಟ್. ಸೊ ದಟ್ ಮೀನ್ಸ್ ಎಕ್ಸ್ 650 ಬೈ ಎಕ್ಸ್ -2. ಈಗ ನಾವೇನ್ ಮಾಡಬೇಕು, ಅಕಾರ್ಡಿಂಗ್ ಟು ಕ್ವೆಶ್ಚನ್. ಈಗ ತಾನೇ ಹೇಳಿದೆ, ಇಲ್ಲಿ ಎಕ್ಸ್ ಇದೆ, ಎಕ್ಸ್ -2 ಇದೆ. ಯಾವ್ದನ್ನ ಫಸ್ಟ್ ಬರೀತೀರಾ, ಎಕ್ಸ್ -2. ಹಾಗಾದ್ರೆ 650 ಡಿವೈಡೆಡ್ ಬೈ ಎಕ್ಸ್ -2, ಆಮೇಲೆ 600 ಡಿವೈಡೆಡ್ ಬೈ ಎಕ್ಸ್. ಈಗ ಇವೆರಡರ ಮಧ್ಯೆ ಏನ್ ಬರಬೇಕು ಅಂತ ಹೇಳಿದೀನಿ, ಮೈನಸ್, ವಿಚ್ ಇಸ್ ಈಕ್ವಲ್ ಟು ಹೌ ಮೆನಿ ಮೋರ್, 10 ಮೋರ್. ಸೊ 10. ಇಷ್ಟೇ ನೋಡಿ, ಈಕ್ವೇಶನ್ ಬಂದ್ಬಿಡ್ತು. ಇಲ್ಲಿವರೆಗೂ ಬರ್ಕೊಳ್ಳೋದೇ ಒಂದು ಟಾಸ್ಕ್ ನಿಮಗೆ. ಓಕೆ, ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಎಲ್ ಸಿ ಎಂ ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ -2 ಮಲ್ಟಿಪ್ಲೈ ಮಾಡೋಣ. 650 into x, 650x. Okay, minus 600 into x, minus 600x. Okay, minus into minus, plus 600 2s are 1200, which is equal to 10 ಆಯ್ತು. ಇಲ್ಲಿ ಸಿಂಪ್ಲಿಫೈ ಮಾಡೋಣ. 650x into 600x, 50x plus 1200 divided by x into x, x square, 2 into x minus 2x is equal 10 ಆಯ್ತು. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು, 10x square minus 2 into 10, 20x is equal to 50x plus 1200. ಇದಿಷ್ಟು ಎಲ್ ಎಚ್ ಎಸ್ ಬಂದ್ರೆ ಏನಾಯ್ತು, 10x square minus 20x minus 50x minus 1200. ಈಗ ಸಿಂಪ್ಲಿಫೈ ಮಾಡೋಣ. ಫಸ್ಟ್ 10x square remains as it is. minus 20 minus 50, observe, minus 20 minus 50, it becomes minus 70x. Okay, minus 1200 is equal to 0. ಈಗ ನೋಡಿ, ಇದನ್ನ ಇನ್ನು ಸಿಂಪ್ಲೆಸ್ಟ್ ಮಾಡಕ್ಕೆ ಐ ಆಮ್ ಡಿವೈಡಿಂಗ್ ಹೋಲ್ ಥಿಂಗ್ ಬೈ 10. 10 ಇಂದ ಡಿವೈಡ್ ಮಾಡಿದ್ರೆ ಏನಾಯ್ತು, x square
minus 7x minus 120 is equal to 0. ಈಗ ನಮ್ಗೆ ಏನು ಬಂದಿದೆ ಫ್ಯಾಕ್ಟರ್ minus 120 ಬಂದಿದೆ. ಓಕೆ, ಈಗ ನೋಡಿ ಮಲ್ಟಿಪ್ಲೈ ಮಾಡಿದ್ರೆ 120 ಬರಬೇಕು, ಸಬ್ಟ್ರಾಕ್ಟ್ ಮಾಡಿದ್ರೆ 7 ಬರಬೇಕು, -7 ಯಾವ್ದಾಗತ್ತೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. 20 ನಾನಂತ ತಗೊಂಡೋದ್ರೆ 2 6 ಓಕೆ, ಅದೇ ತರ 2 30 2 15 3 ಓಕೆ 15 2 2s 4 4 2s 8. ಎಸ್, ಇಲ್ಲೇ ನೋಡಿ 15 8s 120, 15 minus 8 becomes -7. ಹಾಗಾದ್ರೆ ಇದು -15 plus 8 ಅಂತ ನಾವು ತಗೊಂಡ್ರೆ x² minus 15x plus 8x minus 120 equals 0. ಸೊ ಸ್ಪ್ಲಿಟ್ ಮಾಡ್ಕೋಣ. x ಕಾಮನ್ ತಗೊಂಡ್ರೆ ಏನಾಯ್ತು, x minus 15 plus 8 ಕಾಮನ್ ತಗೊಂಡ್ರೆ x minus 15 equals 0. ಸೊ x minus 15 equals 0, x equals 15 ಆಯಿತು. The value of x is 15. Next case, x plus 8 is equal to 0, x is equal to -8 ಬಂತು. So we are not considering -8, we are going to consider it as 15. ಅರ್ಥ ಆಗ್ತಿದೆ ಅನ್ಕೋತೀನಿ. 15 ತಗೊಳ್ಳಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. 600 ಡಿವೈಡೆಡ್ ಬೈ 15 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 40 ಬರುತ್ತೆ. 40. ಅದೇ 650 ಇಲ್ಲೇ ನೋಡಿ, 650 minus 30, 650 minus 13 ಅಂತ ಬಂದಾಗ ಎಷ್ಟು ಬರುತ್ತೆ ನಿಮ್ಗೆ, 50 ಬರುತ್ತೆ. 50 minus 40, you are going to get it as 10. Is it clear? Yes. ಈ ತರ ಕ್ವೆಶ್ಚನ್ ಒಂಚೂರು ಅರ್ಥ ಮಾಡ್ಕೊಂಡು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಓಕೆನಾ? ಈಗ ನೋಡಿ, ದಿಸ್ ಇಸ್ ಹೋಮ್ವರ್ಕ್ ಫಾರ್ ಯು. ಅರ್ಥ ಮಾಡ್ಕೊಂಡು ಇದನ್ನ ಸಾಲ್ವ್ ಮಾಡಿ. ಎ ಗರ್ಲ್ ಪರ್ಚೇಸ್ ಸರ್ಟೆನ್ ನಂಬರ್ ಆಫ್ ಪೆನ್ಸ್ ಫಾರ್ ₹140 ತಗೊಳ್ತಾಳೆ. ಶಿ ಕೆಪ್ಟ್ 5 ಪೆನ್ಸ್ ಫಾರ್ ಹರ್ ಸೆಲ್ಫ್. ನೋಡಿ, ಅವಳನ್ಗೆ ಇಟ್ಕೊಂಡ್ಲು. ಹಾಗಾದ್ರೆ ಏನಾಗುತ್ತೆ ಅಂತ ಹೇಳಿದೀನಿ, ಮೈನಸ್. ಎಸ್. ಅಂಡ್ ಸೋಲ್ಡ್ ಇಟ್ ರಿಮೈನಿಂಗ್ ಫಾರ್ ₹1. ಹಾಗಾದ್ರೆ ಎರಡನ್ನು ನೀವು ಸಬ್ಟ್ರಾಕ್ಟ್ ಮಾಡಿದಾಗ ಏನ್ ಬರಬೇಕು, 1. ಫಾರ್ ಈಚ್ ದೇರ್ ಬೈ ಗೇನಿಂಗ್ ₹10. ನೋಡಿ, ಗೇನ್ ಆಗ್ತಿದೆ. ಹಾಗಾದ್ರೆ 140 ಇರೋದೇನಾಯ್ತು, 150. ಫೈಂಡ್ ದಿ ನಂಬರ್ ಆಫ್ ಪೆನ್ಸ್ ಬ್ರಾಟ್ ಬೈ ಹರ್. Is it clear? ಹಾಗಾದ್ರೆ ಹೇಗೆ ಸ್ಟಾರ್ಟ್ ಮಾಡ್ತೀರಾ, ಜಸ್ಟ್ ಐ ಗೋಯಿಂಗ್ ಟು ಗಿವ್ ಸಮ್ ಹಿಂಟ್ಸ್. ಲೆಟ್ ನಂಬರ್ ಆಫ್ ಪೆನ್ಸ್ ಬಿ x ಅಂತ ತಗೊಳ್ಳಿ. ಟೋಟಲ್ ಕಾಸ್ಟ್ 140. ಹಾಗಾದ್ರೆ ಕಾಸ್ಟ್ ಆಫ್ 1 ಪೆನ್ 140 ಬೈ x. ಈಗ ಆ ಪೆನ್ಸಿಲ್ ಎಷ್ಟು ಅವಳಿಗೆ ಇಟ್ಕೊಂಡ್ಲು, 5. ಹಾಗಾದ್ರೆ ಏನಾಯ್ತು, ಇಲ್ಲಿ x -5 ಆಯ್ತು. ಓಕೆ, ಈಗ ಅಲ್ಲಿ ಟೋಟಲ್ ಕಾಸ್ಟ್ ₹10 ಗೇನ್ ಆಗಿದೆ. ಹಾಗಾದ್ರೆ 140 becomes 150. ನಾವು ಕಾಸ್ಟ್ ಆಫ್ 1 ಪೆನ್ 150 ಡಿವೈಡೆಡ್ ಬೈ x -5. ಮೈನಸ್ ಇರೋದ್ರಿಂದ first you write 150 by x minus 5 minus 140 by x is equal to ಎಷ್ಟು ಬರಬೇಕು, 1. ಓಕೆ, ₹1 ಅಂತ ಹೇಳಿ ಕಂಪೇರ್ ಮಾಡಿರೋದು. ಓಕೆ, ಟ್ರೈ ದಿಸ್ ಅಂಡ್ ಕಮೆಂಟ್ ದಿ ಆನ್ಸರ್. ಕಮೆಂಟ್ ಮಾಡಬೇಕು ಆನ್ಸರ್ ನಿಮ್ಗೆ ಎಷ್ಟು ಬಂತು, ನಂಬರ್ ಆಫ್ ಪೆನ್ಸ್ ಎಷ್ಟು ಬಂತು ಅಂತ ಹೇಳಿದ್ರೆ ಸಾಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ಟೈಪ್ ನಂಬರ್ 1 ಯೂನಿಟರಿ ಮೆಥಡ್. ನೌ ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಮೆಥಡ್, ಟೈಪ್ 2 ಸ್ಪೀಡ್. ಎಸ್, ನೋಡಿ, ಸ್ಪೀಡ್ ರಿಲೇಟೆಡ್ ಆಗಿ ಒಂದಲ್ಲ ಒಂದು ಕ್ವೆಶನ್ ಪೇಪರ್ ಅಲ್ಲಿ ಕೇಳ್ತಾನೆ ಇರ್ತಾರೆ. ಬಟ್ ಆಕ್ಚುಲಿ ಈಸಿ, ಸ್ಪೀಡ್ ರಿಲೇಟೆಡ್ ಕ್ವೆಶನ್ ಕೊಟ್ರಂತೂ ತುಂಬಾನೇ ಈಸಿ. ಓಕೆ, ಇಲ್ಲಿ ನೋಡ್ತಾ ಬರೋಣ. ನೋಡಿ, ಒಂದೊಂದೇ ಕ್ವೆಶನ್. ಫಸ್ಟ್ ಕ್ವೆಶನ್, ಎ ಪ್ಯಾಸೆಂಜರ್ ಟ್ರೈನ್ ಟೇಕ್ಸ್ 2 hours ಲೆಸ್. ಅರ್ಥ ಮಾಡ್ಕೊಳ್ತಾ ಹೋಗಿ. ಎ ಪ್ಯಾಸೆಂಜರ್ ಟ್ರೈನ್ ಟೇಕ್ಸ್ 2 hours ಲೆಸ್ ಫಾರ್ ಅ ಜರ್ನಿ ಆಫ್ 300 kilometer. If its speed is increased by 5 km/h from its usual speed, find its usual speed ಅಂತ ಕೇಳ್ತಿದ್ದಾರೆ. ಓಕೆ, ಈಗ ಸ್ಪೀಡ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರಬೇಕಾಗಿರೋದು ಡಿಸ್ಟೆನ್ಸ್. ಡಿಸ್ಟೆನ್ಸ್ ಎಷ್ಟಿದೆ, 300. ಓಕೆ, ಸ್ಪೀಡ್ ಫಸ್ಟ್ ಏನಿದೆ, ಫಸ್ಟ್ ಸ್ಪೀಡಲ್ಲಿ ಏನಾಗಿದೆ, ಎಕ್ಸ್. ಆಮೇಲೆ ಸ್ಪೀಡ್ ಏನಾಗಿದೆ, ಇನ್ಕ್ರೀಸ್ಡ್ ಬೈ 5 km/h ಅಂತಿದೆ. ಓಕೆ, ಈಗ ನಾನೇನಂತ ಹೇಳಿದ್ದೆ, ಯಾವುದನ್ನು ಕೇಳಿರ್ತಾರೋ ಅದನ್ನೇ ಎಕ್ಸ್ ಅಂತ ಬರ್ಕೋಬೇಕು. ನಾವು ಸಿ ಲೆಟ್ usual speed of, see usual, so let usual speed of passenger train be x km/h ಅಂತ ತಗೊಳ್ಳೋಣ. ಓಕೆ, ಈಗ ಸ್ಪೀಡು ಟೈಮು ಡಿಸ್ಟೆನ್ಸ್ಗೆ ನಿಮ್ಗೊಂದು ರಿಲೇಶನ್ಶಿಪ್ ಗೊತ್ತಿದೆ. ಏನು, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಕೊಡ್ತೀವಿ. ಬಟ್ ಅವ್ರು ಇವಾಗ ಕಂಪೇರ್ ಮಾಡ್ತಿರೋದು ಯಾವುದಕ್ಕೆ, ಟೈಮ್ ಜೊತೆಗೆ. ಹಾಗಾದ್ರೆ ಟೈಮ್ ಇಸ್ ಈಕ್ವಲ್ ಟು ಏನಾಯ್ತು, ಡಿಸ್ಟೆನ್ಸ್ ಬೈ ಸ್ಪೀಡ್ ಆಗಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ಈಗ ಟೈಮ್ ಏನಾಗುತ್ತೆ, ಈಗ ಟೈಮ್ ಇನ್ ದಿಸ್ ಕೇಸ್ ಅಂದ್ರೆ ಈ ಕೇಸಲ್ಲಿ ನಾವೇನಾಗುತ್ತೆ, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, ಇಲ್ಲೇ ಬರ್ಕೊಡಿ. ಡಿಸ್ಟೆನ್ಸ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 300 kilometer. ಇದರ ಪ್ರಕಾರ ಫಸ್ಟ್ ಕೇಸಲ್ಲಿ ಟೈಮ್ ಏನಾಗುತ್ತೆ, T1 ಅಂತ ತಗೊಳ್ಳೋಣ. ಫಸ್ಟ್ ಕೇಸಲ್ಲಿ ಏನಾಗುತ್ತೆ, 300 ಡಿವೈಡೆಡ್ ಬೈ ಎಕ್ಸ್ ಆಯ್ತು. ಈಗ ಸೆಕೆಂಡ್ ಕೇಸ್ಗೆ ಹೋಗೋಣ. ಇನ್ಕ್ರೀಸ್ಡ್ ಬೈ 5 km/h ಅಂತ ಕೊಟ್ಟಿದ್ದಾರೆ ನೋಡಿ. ಇನ್ಕ್ರೀಸ್ಡ್ ಬೈ 5 km/h ಅಂತಂದ್ರೆ ಏನಾಯ್ತು, ಸ್ಪೀಡ್ ಅವಾಗ ಏನಾಯ್ತು, x + 5 ಆಯ್ತು. ಡಿಸ್ಟೆನ್ಸ್ ವಿಲ್ ಬಿ ಸೇಮ್,
ಬಟ್ ಸ್ಪೀಡ್ ಏನಾಯ್ತು, ಜಾಸ್ತಿ ಆಯ್ತು. ಅವಾಗ ಸ್ಪೀಡ್ ಜಾಸ್ತಿ ಆದ್ರೆ ನಿಮ್ ತಲೆಯಲ್ಲಿ ಇರಬೇಕು ಟೈಮ್ ಕಡಿಮೆ ತಗೊಳುತ್ತೆ ರೀಚ್ ಆಗಕ್ಕೆ. ಓಕೆ, ಹಾಗಾದ್ರೆ ಅದ್ರ ಪ್ರಕಾರ ಟೈಮ್ 2 ಅಂದ್ರೆ ಏನಾಯ್ತು, ದ ಸೇಮ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ದ ಚೇಂಜ್ ಸ್ಪೀಡ್, ದಟ್ ಈಸ್ x+5. ಈಗ ಬ್ಲೈಂಡ್ ಮೆಥಡ್ ಹೋಗ್ತಾ ಇದೀನಿ. ಇಲ್ಲಿ x ಇದೆ, ಇಲ್ಲಿ x+5 ಇದೆ. ಪ್ಲಸ್ ಇದ್ರೆ x ಫಸ್ಟ್ ಬರ್ದು ಆಮೇಲೆ x+5 ಹೋಗ್ಬೇಕು. ಅದ್ರ ಪ್ರಕಾರ ಹೋಗೋದಾದ್ರೆ t1 ಮೈನಸ್ t2 ಬರ್ಬೇಕಂದ್ರೆ 300 ಡಿವೈಡೆಡ್ ಬೈ x, ಆಮೇಲೆ 300 ಡಿವೈಡೆಡ್ ಬೈ x+5, ಎರಡರ ಮಧ್ಯೆ ಮೈನಸ್ಸೇ, ಇಲ್ಲೂ ಮೈನಸ್ಸೇ. ಹಾಗಾದ್ರೆ ಎಷ್ಟು ಬರ್ಬೇಕು, ಈಕ್ವಲ್ಸ್ 2 ಅವರ್ಸ್. ನೋಡಿ 2 ಅವರ್ಸ್ ಬರ್ಬೇಕು ಅಷ್ಟು. ವೆರಿ ಸಿಂಪಲ್. ಇದನ್ನ ಸಿಂಪ್ಲಿಫೈ ಮಾಡೋಣ. LCM ಏನಾಗುತ್ತೆ, x ಇಂಟು x+5 ಆಯ್ತು. ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಯ್ತು, 300 ಇಂಟು x ಎಷ್ಟಾಯ್ತು, 300x ಪ್ಲಸ್ 1500 ಮೈನಸ್ 300 ಇಂಟು x, 300x is equal to 2. ನೋಡಿ ಪ್ಲಸ್ 300 ಮೈನಸ್ 300 ಕ್ಯಾನ್ಸಲ್ ಆಯ್ತು. ಉಳ್ಕೊಂಡಿರೋದು ಏನಿದೆ, 500 ಡಿವೈಡೆಡ್ ಬೈ x ಇಂಟು x, x ಸ್ಕ್ವೇರ್, x ಇಂಟು 5, 5x is equal to 2 ಆಯ್ತು. ಇಲ್ಲಿ ನಾವು ಸಿಂಪ್ಲಿಫೈ ಮಾಡಿದ್ರೆ 2x ಸ್ಕ್ವೇರ್ ಪ್ಲಸ್ 2 ಇಂಟು 5, 10x is equal to 1500. ಸೊ ಇಲ್ಲೇನಾಯ್ತು, 2x ಸ್ಕ್ವೇರ್ ಪ್ಲಸ್ 10x ಮೈನಸ್ 1500 equals 0. ಇದನ್ನ x square plus 5x minus 750 equals 0. Now let us simplify this. So here the factor is 750 ಬಂದೆ minus 750. ಇವಾಗ ಇದಕ್ಕೆ factors find out ಮಾಡಬೇಕು. ಇಲ್ಲಿ ನೋಡಿ ಆ ಥರ ಇದ್ದಾಗ you go for division, prime factor division 5 ಇಂದ. ನೋಡಿ 5 1s are 5, it is 150. Again 5 30s are, again 5 6 are. Okay, ಈಗ ನಮ್ಗೆ ಏನು ಬರಬೇಕು, ಪ್ಲಸ್ 5 ಬರಬೇಕು. ಕ್ಲಿಯರ್. ಸೊ ಇಲ್ಲೇ ನೋಡಿ 6 5s are 30, 5 5s are 25. See 30 into 25. So plus 30 minus 50. ನೋಡಿ plus 30 plus into minus minus 30 into 25 750. Plus 30 minus 25 you will get plus 5. ಹಾಗಾದ್ರೆ ಇದನ್ನ ಏನಂತ ಬರ್ಕೋಬಹುದು, x square plus 30x minus 25x minus 750 equals 0. So if you take common, x common ತಗೊಂಡ್ರೆ ಏನಾಯ್ತು, x plus 30. Here if I take minus 25, x plus 30 equals 0. So ಏನಾಯ್ತು ಇಲ್ಲಿ x plus 30, x minus 25 equals 0. Now separate ಆಗಿ x plus 30 equals 0, x is equal to minus 30. So ಇಲ್ಲಿ x minus 25 equals 0, x equals 25. ಹಾಗಾದ್ರೆ ಸ್ಪೀಡ್ ಅಂದ್ರೆ ಏನಾಗಿರ್ಬೇಕು, ಪಾಸಿಟಿವ್. ಹಾಗಾದ್ರೆ ಇಲ್ಲಿ the speed of the usual speed of passenger train is 25 kilometer per hour. 25 kilometer per hour. ಆಮೇಲೆ ಇನ್ಕ್ರೀಸ್ ಆದ್ರೆ ಏನಾಗಿದೆ, 30 ಆಗಿದೆ. ಅಷ್ಟೇನೆ, ವೆರಿ ಸಿಂಪಲ್. ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ಈಸ್ ಈಸಿ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಓಕೆ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾ ಬಂದ್ರೆ ಇಲ್ಲಿ 12 ಬರುತ್ತೆ ಬೈ 25. 300 ಡಿವೈಡೆಡ್ ಬೈ 25 ವಿಲ್ ಗೆಟ್ 12. 300 ಬೈ 30 10. 12 ಮೈನಸ್ 10 2. ಡೈರೆಕ್ಟ್ 2 ಅವರ್ಸ್ ಉಳಿಯುತ್ತೆ. ಎಸ್, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಎ ಜರ್ನಿ ಆಫ್ 192 ಕಿಲೋಮೀಟರ್, ಜರ್ನಿ ಆಫ್ 192 ಕಿಲೋಮೀಟರ್ ಬಿಟ್ವೀನ್ ಅ ಪ್ಲೇಸಸ್ ಎ ಅಂಡ್ ಬಿ ಟೇಕ್ಸ್ 2 ಅವರ್ಸ್ ಲೆಸ್. ಅಂದ್ರೆ ಇದನ್ನ ನೀವು ಫೈನಲ್ ಆಗಿ ಬರೆಯುವಂತ ನಂಬರ್ ಆಗಿರ್ಬೇಕು. ಬೈ ಅನ್ ಎಕ್ಸ್ಪ್ರೆಸ್ ಟ್ರೈನ್ ದೆನ್ ಬೈ ಪ್ಯಾಸೆಂಜರ್ ಟ್ರೈನ್. If the average speed of passenger train is 16 km hour less than that of express train, find their average speed ಅಂತ ಕೇಳ್ತಾರೆ. ನೋಡಿ ಇಲ್ಲಿ ಎರಡಿದೆ. ಪ್ರೀವಿಯಸ್ ಒನ್ ಅಲ್ಲಿ ಏನಾಗ್ತಿತ್ತು, ಬರೀ ಪ್ಯಾಸೆಂಜರ್ ಟ್ರೈನೇ, ಅದರದ್ದೇ ಸ್ವಲ್ಪ ಚೇಂಜ್ ಮಾಡಿದ್ರು ಸ್ಪೀಡ್. ಒಂದ್ಸರಿ ಎಕ್ಸ್ ಇತ್ತು 5 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಆಯ್ತು ಅಂತ ಹೇಳಿ. ಸೊ ನಾವು ಎಕ್ಸ್ ಅಂತ ತಗೊಂಡು x+5 ಅಂತ ಮಾಡಿದ್ವಿ. ಬಟ್ ಇಲ್ಲಿ ನಮಗೆ ಎಕ್ಸ್ಪ್ರೆಸ್ ಟ್ರೈನು ಇದೆ, ಪ್ಯಾಸೆಂಜರ್ ಟ್ರೈನು ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಇಲ್ಲಿ ಅಬ್ಸರ್ವ್ ಮಾಡಿ, ಇಫ್ ದಿ ಆವರೇಜ್ ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಇಸ್ 16 ಕಿಲೋಮೀಟರ್ ಪರ್ ಅವರ್ ಲೆಸ್ ದೆನ್ ದಟ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್, ಅಂದ್ರೆ ಪ್ಯಾಸೆಂಜರ್ ಟ್ರೈನ್ ಎಕ್ಸ್ಪ್ರೆಸ್ ಟ್ರೈನ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ನೋಡಿ ಯಾವ್ದ್ರ ಜೊತೆ ಕಂಪೇರ್ ಮಾಡ್ತಿರ್ತಾರೆ ಅದನ್ನ ಎಕ್ಸ್ ಅಂತ ತಗೊಳ್ಬೇಕು. ಹಾಗಾದ್ರೆ ಇಲ್ಲಿ ನಾವು ಲೆಟ್ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್, ನೋಡಿ ಲೆಟ್ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ ಬಿ ಎಕ್ಸ್ ಅಂತ ತಗೊಳ್ಬೇಕು. ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ತಗೊಳ್ಬೇಕು. ಕ್ಲಿಯರ್. ಹಾಗಾದ್ರೆ ಪ್ಯಾಸೆಂಜರ್ ಟ್ರೈನ್ ಏನಾಗುತ್ತೆ ನೋಡಿ, ಪ್ಯಾಸೆಂಜರ್ ಟ್ರೈನ್, ಅದೇ ಪ್ಯಾಸೆಂಜರ್ ಟ್ರೈನ್ ಅಂತ ನಾವು ಹೋದ್ರೆ ಅದ್ರ ಪ್ರಕಾರ ಏನಾಯ್ತು, ಎಕ್ಸ್ಪ್ರೆಸ್ ಟ್ರೈನ್ಗಿಂತ 16 ಕಿಲೋಮೀಟರ್ ಪರ್ ಅವರ್ ಲೆಸ್ ಅಂದ್ರೆ ಏನರ್ಥ, ಮೈನಸ್. ಹಾಗಾದ್ರೆ ಅದ್ರ ಪ್ರಕಾರ ಆದ್ರೆ ಇದೇನಾಗತ್ತೆ, ಎಕ್ಸ್ ಮೈನಸ್ 16 ಕಿಲೋಮೀಟರ್ ಪರ್ ಅವರ್ ಆಗತ್ತೆ. ಅರ್ಥ ಆಯ್ತು ಅನ್ಕೋತೀನಿ.
ಇಲ್ಲಿ ಪ್ಯಾಸೆಂಜರ್ ಟ್ರೈನ್ ಸ್ಪೀಡ್ನ ಎಕ್ಸ್ಪ್ರೆಸ್ ಟ್ರೈನ್ ಜೊತೆ ಕಂಪೇರ್ ಮಾಡ್ತಿದ್ದಾರೆ. ಯಾವುದ್ರ ಜೊತೆ ಕಂಪೇರ್ ಮಾಡ್ತಿರ್ತಾರೋ ದಟ್ ಯು ಹ್ಯಾವ್ ಟು ಕನ್ಸಿಡರ್ ಅನ್ ಎಕ್ಸ್. ಸೊ ಹಿಯರ್ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ ಈಸ್ x ಕಿಲೋಮೀಟರ್ ಪರ್ ಅವರ್. ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಈಸ್ x ಮೈನಸ್ 16. ಮೈನಸ್ ಯಾಕೆ ಬಂತು ಅಂತಂದ್ರೆ ಇಲ್ಲಿ ಏನಂತ ಹೇಳಿದ್ದಾರೆ, 16 ಕಿಲೋಮೀಟರ್ ಪರ್ ಅವರ್ ಲೆಸ್. ಲೆಸ್ ಅಂದ್ರೆ ಮೈನಸ್, ಮೋರ್ ಅಂತಿದ್ರೆ ಪ್ಲಸ್. ಕ್ಲಿಯರ್ ಆಯ್ತಾ? ಎಸ್. ಈಗ ಮತ್ತೆ ಇಲ್ಲಿ ಟೈಮ್ ಜೊತೆ ತಾನೇ ಕಂಪೇರ್ ಮಾಡ್ತಿರೋದು. ಈಗ ನಮಗೆ ಟೈಮ್ ಬೇಕು. ಇದ್ರ ಪ್ರಕಾರ ನಾವು ಟೈಮ್ ಜೊತೆ ಹೋದ್ರೆ t1 ಅಂತ ನಾನು ಕನ್ಸಿಡರ್ ಮಾಡಿದ್ರೆ, ಸೊ ವಾಟ್ ಇಸ್ ದ ಡಿಸ್ಟೆನ್ಸ್? 192 ಡಿವೈಡೆಡ್ ಬೈ xi. ಯಾವುದು? ಎಕ್ಸ್ಪ್ರೆಸ್ ಟ್ರೈನ್. ಇಲ್ಲಿ ಬರೋಣ. ಇಲ್ಲಿ ಬಂದ್ರೆ ಟೈಮ್ ಟು ದ ಸೇಮ್ ಡಿಸ್ಟೆನ್ಸ್, ಬಟ್ ಏನಾಯ್ತು? x ಮೈನಸ್ 16 ಆಯ್ತು. ಓಕೆ, ಈಗ ಯಾವ್ದನ್ನ ಫಸ್ಟ್ ಬರ್ಕೋಬೇಕು? ಸೊ ಮೈನಸ್ ಅನ್ನ ನೋಡಿ, ಯಾವಾಗಲೂ ತಿಳ್ಕೊಳ್ಳಿ, ಎಕ್ಸ್ ಪ್ಲಸ್ ಅಂತಿದ್ರೆ ಎಕ್ಸ್ ಪ್ಲಸ್ ಆಮೇಲೆ ಬರ್ಲಿ, ಎಕ್ಸ್ ಫಸ್ಟ್ ಬರ್ಕೊಳ್ಳಿ. ಅದೇ ಮೈನಸ್ ಇತ್ತು ಅಂತಿದ್ರೆ ಎಕ್ಸ್ ಮೈನಸ್ ಫಸ್ಟ್ ಬರ್ಕೋಬೇಕು. ಹಾಗಾದ್ರೆ ಅಕಾರ್ಡಿಂಗ್ ಟು ಕ್ವೆಶ್ಚನ್ t2 ಮೈನಸ್ t1 ಮಾಡಿದ್ರೆ ನಮ್ಗೆ ಎಷ್ಟು ಅವರ್ಸ್ ಉಳಿಯುತ್ತೆ? 2 ಅವರ್ಸ್. ಅದ್ರ ಪ್ರಕಾರ ಬರ್ಕೊಂಡ್ರೆ ನೋಡಿ, 192 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 16 ಮೈನಸ್ 192 ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 2 ಆಯ್ತು. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? LCM ಏನಾಗುತ್ತೆ? x ಇಂಟು ಎಕ್ಸ್ ಮೈನಸ್ 16 ವಿಚ್ ಇಸ್ ಈಕ್ವಲ್ ಟು 192 into x 192x ಮೈನಸ್ ಅಂತ ಬಂದಾಗ ಮೈನಸ್ 192x ಮೈನಸ್ ಇಂಟು ಮೈನಸ್ 3072 ವಿಚ್ ಇಸ್ ಈಕ್ವಲ್ ಟು 2 ಆಯ್ತು. ಇಲ್ಲೇ ನೋಡಿ, ಪ್ಲಸ್ 192 ಮೈನಸ್ 192 ಕ್ಯಾನ್ಸಲ್ ಆಯ್ತು. ಉಳ್ಕೊಂಡಿರೋದು ಏನಾಯ್ತು? 3072 ಡಿವೈಡೆಡ್ ಬೈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ minus 16x is equal to 2 into x square 2x square minus 2 into 16 it is 32x is equal to 3072. Okay, so illenaitu 2x square minus 32x minus 3072 is equal to 0 ಬಂತು. So complete I'll do divide this by 2 to make it simple. X square minus 16x minus 1536 is equal to 0. ಇಷ್ಟು ಬಂತು. ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? ಬಂದಿರೋ ಕ್ವಾಡ್ರಾಟಿಕ್ ಇಕ್ವೇಶನ್ x square minus 16x minus 1536 is equal to 0. ಈಗ ಫ್ಯಾಕ್ಟರ್ಸ್ ನೋಡಿ, ಇಲ್ಲಿ ಬಂದಿರೋದು ನಮ್ಗೆ ಏನಿದೆ? ಮೈನಸ್ 1536. ಓಕೆ, ಇಲ್ಲಿ ಮೈನಸ್ 16. ಸೊ ಅಗೇನ್ 2 9s are 18, 2 6s are 12, again 2 4s are 8, 2 8s are. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, 2 2s are 4, 4 2s are 8, 8 2s are 16, 16 2s are 32. ಎಸ್, 48 32 ನಾವು ತಗೊಳ್ಬಹುದು. ನೋಡಿ 48 32 ನೋಡಿ, 48 ಅಲ್ಲಿ 32 ಹೋದ್ರೆ 16. 48 into 32 1536. ಸೊ ಇಲ್ಲಿ ಮೈನಸ್ ಇದೆ. ದ ಗ್ರೇಟರ್ ನಂಬರ್ ಮಸ್ಟ್ ಬಿ ಮೈನಸ್, ಸ್ಮಾಲರ್ ನಂಬರ್ ಮಸ್ಟ್ ಬಿ ಪ್ಲಸ್. ಹಾಗಾದ್ರೆ ಏನಾಯ್ತು ಇಲ್ಲಿ? ಎಕ್ಸ್ ಸ್ಕ್ವೇರ್ ಮೈನಸ್ 48x ಪ್ಲಸ್ 32x minus 1536 is equal to 0. So let us take the common. X common ತಗೊಂಡ್ರೆ ಏನಾಯ್ತು? x minus 48. ಇಲ್ಲಿ plus 32 common ತಗೊಂಡ್ರೆ x minus 48 is equal to 0. So x minus 48, x plus 32 is equal to 0. So simplify it. X minus 48 is equal to 0. X is equal to 48. X plus 32 is equal to 0. X is equal to minus 32. Here we are not going to consider the negative speed. So what is the speed of passenger train? So what is the speed of express train? 48. ಇಲ್ಲಿ ನೋಡಿ, ನಾವು ತಗೊಂಡಿರೋದು x ಯಾವುದು? 48. So speed of average speed of express train is 48 ಆದ್ರೆ ಪ್ಯಾಸೆಂಜರ್ ಟ್ರೈನ್ ಎಷ್ಟಾಗುತ್ತೆ? 32. ಅಷ್ಟೇ, ವೆರಿ ಸಿಂಪಲ್. ಹಾಗಾದ್ರೆ ಇದ್ರ ಪ್ರಕಾರ ಹೋದ್ರೆ ಏನಾಯ್ತು? ಎಕ್ಸ್ಪ್ರೆಸ್ ಟ್ರೈನ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಎಕ್ಸ್ಪ್ರೆಸ್ ಟ್ರೈನ್ ಈಸ್ 48 kilometer per hour. What is a passenger train? Passenger train, if you consider passenger train, it becomes 48 minus 16. So it is 32 kilometer per hour. So this is about you have to find the speed of express train, speed of passenger train. Question onchuru artha madkondo solve ಮಾಡಿದ್ರೆ ಆಯ್ತು. ಓಕೆ, ನಿಮಗೆ ಹೋಮ್ವರ್ಕ್ ಸಾಲ್ವ್ ಮಾಡಿ. ದಿಸ್ ಇಸ್ ಹೋಮ್ವರ್ಕ್ ಕ್ವೆಶ್ಚನ್. ನೋಡಿ, ಇಲ್ಲಿ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಪ್ರೆಸ್ಸು ಪ್ಯಾಸೆಂಜರ್ ಬದಲು ಫಾಸ್ಟ್ ಅಂಡ್ ಸ್ಲೋ ಟ್ರೈನ್ ಅಂತಿದೆ ಅಷ್ಟೇ. A fast train takes 3 hours less than that of slow train. ನೋಡಿ, a fast train takes 3 hours less than that of slow train. ಇದು ಟೈಮ್ ಆಯ್ತಾರೆ. ಫೈನಲ್ ಆಗಿ ನೀವು ಈಕ್ವೇಟ್ ಮಾಡ್ತೀರಲ್ಲ, 3ಗೆ ಈಕ್ವೇಟ್ ಮಾಡಿ. ಇಲ್ಲೇನು ಕೊಟ್ಟಿದ್ದಾರೆ? ಜರ್ನಿ ಆಫ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 600. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಪೀಡ್ ಆಫ್ ಸ್ಲೋ ಟ್ರೈನ್ ಇಸ್ 10 kilometer per hour ಲೆಸ್ ದಟ್ ಆಫ್ ಫಾಸ್ಟ್ ಟ್ರೈನ್. ನೋಡಿ,
ಸ್ಲೋ ಟ್ರೈನ್ನ ಯಾವ್ದ್ರ ಜೊತೆ ಕಂಪೇರ್ ಮಾಡ್ತಿದ್ದಾರೆ? ಫಾಸ್ಟ್. ಹಾಗಾದ್ರೆ ಫಾಸ್ಟ್ ಟ್ರೈನ್ ಏನಂತ ಆಗುತ್ತೆ? ಎಕ್ಸ್ ಆಗುತ್ತೆ. ಹಾಗಾದ್ರೆ ಸ್ಲೋ ಟ್ರೈನ್ ಏನಾಗುತ್ತೆ? ಎಕ್ಸ್ ಮೈನಸ್ 10. ಹಾಗಾದ್ರೆ ಒಂದ್ಸರಿ 600 ಡಿವೈಡೆಡ್ ಬೈ ಎಕ್ಸ್, ಇನ್ನೊಂದ್ಸರಿ 600 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 10. ಹಾಗಾದ್ರೆ ಫಸ್ಟ್ ಏನ್ ಬರ್ಕೋತೀರಾ? ಮೈನಸ್ ಬರಬೇಕು. ಎಕ್ಸ್ ಅವೆರಡರ ಮಧ್ಯೆ ಸಬ್ಟ್ರಾಕ್ಷನ್ ವಿಚ್ ಇಸ್ ಈಕ್ವಲ್ ಟು 3 hours. ಸಿಂಪ್ಲಿಫೈ ಮಾಡಿ ನನಗೆ ಫೈನಲ್ ಆನ್ಸರ್ನ ನೀವು ಕಮೆಂಟ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಟೈಪ್ 2 ಸ್ಪೀಡ್ ರಿಲೇಟೆಡ್ ಕ್ವೆಶ್ಚನ್. ಕಮಿಂಗ್ ಫಾರ್ ದ ಲಾಸ್ಟ್ ಟೈಪ್, ನಾನು ಹೇಳ್ಕೊಡ್ತಾ ಇರೋಂಥ ಈ ಸೆಷನಲ್ಲಿ ಹೇಳ್ಕೊಡ್ತಾ ಇರೋಂಥ ಲಾಸ್ಟ್ ಟೈಪ್. ಮ್ಯಾಮ್ ಇಷ್ಟೇನಾ, ಇದನ್ನ ಬಿಟ್ಟು ಕೇಳೋದಿಲ್ವಾ ಅನ್ನೋ ಡೌಟ್ ಇರಬಹುದು. ಬಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ನೊಂದು ವಿಡಿಯೋನ ಹಾಕಿರ್ತೀನಿ ಲಿಂಕು. ಆ ವಿಡಿಯೋ ಈಗ ಆಲ್ರೆಡಿ ನಾನು ಚಾಪ್ಟರ್ ವೈಸ್ ಹೇಳ್ಕೊಡ್ಬೇಕಾದ್ರೆ ಅಲ್ಲೊಂದಷ್ಟು ಕ್ವೆಶನ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್ನ ಹೇಳ್ಕೊಟ್ಟಿದೆ. ಒಂದ್ಸರಿ ಆ ವಿಡಿಯೋನ ಕೂಡ ರೆಫರ್ ಮಾಡಿ. ಅಲ್ಲಿ ಇದನ್ನ ಬಿಟ್ಟು ಬೇರೆ ನಂಬರ್ಸ್ ಅಂದರೆ ಬೇರೆ ವ್ಯಾಲ್ಯೂಸ್ ಅಥವಾ ಬೇರೆ ಪ್ಯಾಟರ್ನ್ ಇರೋದನ್ನ ರೆಫರ್ ಮಾಡ್ಬೋದು. ಬಿಕಾಸ್ ಅಲ್ಲಿ ನಾನು ಕೆಲವೊಂದು 2 ಡಿಜಿಟ್ ನಂಬರ್ಸ್ ಏಜ್ ರಿಲೇಟೆಡ್ ಆಗಿ ಕೊಟ್ಟಿದ್ದೀನಿ, ಅದನ್ನ ಒಂದ್ಸರಿ ರೆಫರ್ ಮಾಡಿ. ಬಟ್ ನನ್ನ ಪ್ರಕಾರ ಈ 3 ಟೈಪ್ಸ್ ಅಲ್ಲೇ ಬರುವಂತ ಚಾನ್ಸಸ್ ಇದೆ ಅಂತ ಹೇಳಿ ನಾನು ಗೆಸ್ ಮಾಡಿರೋದು. ಓಕೆ, ಈಗ ಟೈಪ್ 3 ಅಂತ ಹೋದ್ರೆ ಮೋಟಾರ್ ಬೋಟ್. ಓಕೆ, ಏನಿದು ಮೋಟಾರ್ ಬೋಟ್? ನೋಡಿ, ಕ್ವೆಶನ್ ಹೋಗೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಈ ವರ್ಡ್ಸ್ ಅಲ್ಲಿ ನಿಮ್ಗೆ ಕೆಲವೊಂದು ಪರ್ಟಿಕ್ಯುಲರ್ ವರ್ಡ್ಸ್ ಬರುತ್ತೆ. ಅಪ್ ಸ್ಟ್ರೀಮ್ ಅನ್ನೋ ವರ್ಡ್ ಬರುತ್ತೆ, ಡೌನ್ ಸ್ಟ್ರೀಮ್ ಅನ್ನೋ ವರ್ಡ್ ಬರುತ್ತೆ. ಓಕೆ, ಅಪ್ ಸ್ಟ್ರೀಮ್ ಅಂಡ್ ಡೌನ್ ಸ್ಟ್ರೀಮ್ ಅಂತ ಹೇಳಿ. ಏನಿದು ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಅಂತ ಹೇಳೋದಾದ್ರೆ, ಅಪ್ ಸ್ಟ್ರೀಮ್ ಅಂತಂದ್ರೆ ಯಾವ ಕಡೆ ಬೋಟ್, ನೋಡಿ ಇಫ್ ಐ ಕನ್ಸಿಡರ್ ದಿಸ್ ಆಸ್ ಅ ಬೋಟ್ ಹೋಗ್ತಿದೆ, ಬಟ್ ಸ್ಟ್ರೀಮ್ ಅಥವಾ ವೇವ್ಸ್ ನಾವೇನಂತ ಕರಿತೀವಿ, ಈ ಡೈರೆಕ್ಷನ್ ಅಲ್ಲಿ ಬರ್ತಿದ್ರೆ, ನೋಡಿ ಈ ಕಡೆ ಡೈರೆಕ್ಷನ್ ಅಲ್ಲಿ ಬರ್ತಿದ್ರೆ ಇಟ್ ಇಸ್ ಸೋ ಡಿಫಿಕಲ್ಟ್, ನಿಮ್ಗೆ ಹೋಗಕ್ಕೆ ಕಷ್ಟ ಆಗ್ತಿರುತ್ತೆ. ಅಂತ ಕೇಸಲ್ಲಿ ಏನಾಗ್ತಿರುತ್ತೆ? ದ ಸ್ಪೀಡ್ ಇಸ್ ಮೈನಸ್, ಸಬ್ಟ್ರಾಕ್ಟ್ ಆಗ್ತಿರುತ್ತೆ ಮೈನಸ್. ಸೊ ಇಂಥ ಕೇಸಸ್ ಅಲ್ಲಿ ಸ್ಪೀಡ್ ಏನಾಗ್ತಿರುತ್ತೆ? ಮೈನಸ್. ಇದು ಏನಾಯ್ತು? ಅಪ್ ಸ್ಟ್ರೀಮ್ ಆಯ್ತು. ಅದೇ ಡೌನ್ ಸ್ಟ್ರೀಮ್ ಅಂದ್ರೆ ಬೋಟ್ ಯಾವ ಕಡೆ ಹೋಗ್ತಿರುತ್ತೋ ಅದೇ ಡೈರೆಕ್ಷನ್ ಅಲ್ಲೇ ವೇವ್ಸ್ ಹೋಗ್ತಾ ಇರೋದು. ಓಕೆ, ಅವಾಗ ಏನಾಗುತ್ತೆ? ಸ್ಪೀಡ್ ಆಡಪ್ ಆಗುತ್ತೆ. ಅಂದ್ರೆ ನೀವು ಹೋಗ್ತಾ ಇರೋ ಸ್ಪೀಡು ಜೊತೆಗೆ ಫ್ಲೋ, ಆ ಬೋಟ್ ಈಸಿಯಾಗಿ ಮೂವ್ ಆಗಕ್ಕೆ ಸ್ಟಿಲ್ ಅಲ್ಲೂ ಬರ್ತಾ ಇರೋಂಥ ವೇವ್ಸ್ ಈಸಿಯಾಗಿ ಸ್ಪೀಡ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ ಇವೆರಡು ನೆನ್ಪಿಟ್ಕೊಳ್ಳಿ. ಅಪ್ ಸ್ಟ್ರೀಮ್ ಅಂದ್ರೆ ದ ಸ್ಪೀಡ್ ಈಸ್ ಗೋಯಿಂಗ್ ಟು ಸಬ್ಟ್ರಾಕ್ಟೆಡ್. ಡೌನ್ ಸ್ಟ್ರೀಮ್ ನೋಡಿ, ಡೌನ್ ಸ್ಟ್ರೀಮ್ ಅಂತ ಕೊಟ್ರೆ ದ ಸ್ಪೀಡ್ ಇಸ್ ಆಡೆಡ್. ಅದ್ರ ಪ್ರಕಾರ ನಿಮ್ಗೆ ಇಲ್ಲೊಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ಇದೊಂದು ಸಿಂಪಲ್ ಟ್ರಿಕ್ಸ್ ಫಾರ್ಮುಲಾ ಈ ಲೆಸನ್ಗೆ. ಏನಪ್ಪಾ ಅಂತಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್, ಬಿಕಾಸ್ ಸ್ಪೀಡ್ ಅಂದ ತಕ್ಷಣ ನಿಮ್ಗೆ ಡಿಸ್ಟೆನ್ಸೇ ಬರೋದಲ್ವಾ. ಫಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ಟಿಲ್ ವಾಟರ್, ನೋಡಿ ಎರಡು ಸ್ಪೀಡನ್ನು ನೀವು ನೋಡ್ಬೇಕಾಗತ್ತೆ. ಸ್ಟಿಲ್ ವಾಟರ್ ಸ್ಪೀಡು ಮತ್ತೆ ಸ್ಪೀಡ್ ಆಫ್ ಸ್ಟ್ರೀಮ್ ಅಂತ ಕೊಡ್ತಾರೆ, ಎರಡು ಕೊಡ್ತಾರೆ. ಒಂದ್ಸರಿ ಇದನ್ನ ಕೊಟ್ಟು ಇದನ್ನ ಕೇಳ್ಬೋದು, ಅಥವಾ ಕೆಲವೊಂದು ಟೈಮು ಸ್ಟ್ರೀಮ್ ಕೊಟ್ಟು ಸ್ಟಿಲ್ ವಾಟರ್ನ ಕೇಳ್ಬೋದು. ಹೇಗೆ ಕೊಟ್ಟರು ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಈಸಿಯೆಸ್ಟ್ ಫಾರ್ಮುಲಾ ಯು ಹ್ಯಾವ್ ಟು ರಿಮೆಂಬರ್. ನೋಡಿ ಇಲ್ಲಿ ಡಿಸ್ಟೆನ್ಸ್ ಬೈ, ಯಾವಾಗಲೂ ಫಸ್ಟ್ ಸ್ಟಿಲ್ ವಾಟರ್ ಬೇಕು, ನಿಂತಿರೋ ನೀರು. ಓಕೆ, ದೆನ್ ಯು ಹ್ಯಾವ್ ಟು ಕಮ್ ಫಾರ್ ಸ್ಟ್ರೀಮ್. ನೋಡಿ ಸ್ಟ್ರೀಮ್ ಜೊತೆ ಬರಬೇಕು. ನೋಡಿ ಅಪ್ ಸ್ಟ್ರೀಮ್ ಆದರೆ ಮೈನಸ್ ಬರುತ್ತೆ. ಅದೇ ಇದು ಅಪ್ ಸ್ಟ್ರೀಮ್ದಾಯ್ತು. ನೋಡಿ ಇದು ಅಪ್ ಸ್ಟ್ರೀಮ್ ಆದರೆ ಡಿಸ್ಟೆನ್ಸ್ ಬೈ ಸ್ಟಿಲ್ ವಾಟರ್ ಮೈನಸ್ ಸ್ಟ್ರೀಮ್. ಅದೇ ಡೌನ್ ಸ್ಟ್ರೀಮ್ ಆದರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಟಿಲ್ ವಾಟರೇ ಫಸ್ಟ್ ಬರಬೇಕು. ನೋಡಿ ಯಾವುದಾದ್ರೂ ಕೇಳಿ ಅವರು, ಸ್ಟಿಲ್ ವಾಟರ್ ಫೈಂಡ್ ಔಟ್ ಮಾಡಿ, ಸ್ಪೀಡ್ ಆಫ್ ಸ್ಟಿಲ್ ವಾಟರ್ ಅಂತನಾದ್ರೂ ಕೇಳಿ, ಸ್ಪೀಡ್ ಆಫ್ ಸ್ಟ್ರೀಮ್ ಅಂತನಾದ್ರೂ ಕೇಳಿ. ಬಟ್ ಯಾವುದೇ ಕೊಟ್ಟರು ನೀವು ಫಸ್ಟ್ ಸ್ಟಿಲ್ ವಾಟರೇ ಫಸ್ಟ್ ಬರ್ಕೋಬೇಕು. ಪ್ಲಸ್ ಆಗುತ್ತೆ. ನೋಡಿ ಡೌನ್ ಸ್ಟ್ರೀಮ್ ಆಗಿರೋದ್ರಿಂದ ಪ್ಲಸ್ ಸ್ಟ್ರೀಮ್ ಆಗಬೇಕು. ನೋಡಿ ಇದನ್ನ ಈ ಕೇಸನ್ನು ಒಂಚೂರು ನೋಡ್ಕೋಬೇಕು. ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ಮೋಟಾರ್ ಬೋಟ್ ಅನ್ನ ಬಂದ್ರೆ ಎರಡು ಕೀವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ಅಪ್ ಸ್ಟ್ರೀಮ್ ಅಂಡ್ ಡೌನ್ ಸ್ಟ್ರೀಮ್. ಅಪ್ ಸ್ಟ್ರೀಮ್ ಅಂದ್ರೆ ಸಬ್ಟ್ರಾಕ್ಷನ್ ಅಂತ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಅಲ್ಲಿ ಸ್ಪೀಡು ಮೈನಸ್ ಆಗುತ್ತೆ, ಬಿಕಾಸ್ ಬೋತ್ ಆರ್ ಗೋಯಿಂಗ್ ಆಪೋಸಿಟ್ ಡೈರೆಕ್ಷನ್. ಡೌನ್ ಸ್ಟ್ರೀಮ್ ಅಂದ್ರೆ ಪ್ಲಸ್ ಅಂತ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಬೋತ್ ಆರ್ ಗೋಯಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಯಾವುದು? ಬೋಟ್ ಅಂಡ್ ದ ಸ್ಟ್ರೀಮ್. ಫೈಂಡ್ ದ ಸ್ಪೀಡ್ ಆಫ್ ಸ್ಟಿಲ್ ವಾಟರ್ ಆರ್ ಸ್ಪೀಡ್ ಆಫ್ ಸ್ಟ್ರೀಮ್, ಎರಡರಲ್ಲಿ ಒಂದನ್ನ ಕೇಳ್ತಾರೆ. ಅದಕ್ಕೆ ನಾನೊಂದು ಜನರಲ್ ಫಾರ್ಮುಲಾ ಕೊಟ್ಟಿದ್ದೀನಿ. ಇದು ಡಿಸ್ಟೆನ್ಸ್, ಸ್ಪೀಡ್ ಆಗಿರೋದ್ರಿಂದ ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಡಿಸ್ಟೆನ್ಸ್ ಬೈ ಸ್ಟಿಲ್ ವಾಟರ್ ಮೈನಸ್ ಸ್ಟ್ರೀಮ್ ವೆನ್ ಇಟ್ ಇಸ್ ಅಪ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಅಂದ್ರೆ ಡಿಸ್ಟೆನ್ಸ್ ಬೈ ಸ್ಟಿಲ್ ವಾಟರ್ ಪ್ಲಸ್ ಸ್ಟ್ರೀಮ್. ಈಗ ಇವೆರಡರ ಮಧ್ಯೆ ಹೋಗಿ ವಾಪಸ್ ಅದೇ ಡೈರೆಕ್ಷನ್ ಅಲ್ಲೇ ಬಂದಿದೆ ಅಂತ ಹೇಳಿದ್ರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ದ ಮೋಟಾರ್ ಬೋಟ್ ಗೋಸ್ 20 ಕಿಲೋಮೀಟರ್ ಅಪ್ ಸ್ಟ್ರೀಮ್, ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಡೈರೆಕ್ಷನ್ ಅಂತ ಕೊಟ್ರೆ ಇವೆರಡರ ಮಧ್ಯೆ ಪ್ಲಸ್ ಬರುತ್ತೆ. ಆಯ್ತಾ? ಇಲ್ಲ ಈ ತರ ಕೊಟ್ಟಿಲ್ಲ, ಅವೆರಡರ ಮಧ್ಯೆ ಹೋಗಿ ಬರೋದ್ರಲ್ಲಿ 2 hours ಉಳಿದಿದೆ, ಮೈನಸ್ ಲೆಸ್ ಅಂತ ಕೊಟ್ಟಾಗ ಇವೆರಡರ ಮಧ್ಯೆ ಮೈನಸ್. ಈ ಕ್ವೆಶನ್ಸ್ ಬಂದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಕ್ವೆಶನ್ಸ್ನ, ಬಿಕಾಸ್ ಇಂಥದನ್ನ ನಾನು ಹೇಗಂದ್ರಂಗೆ ಹೇಳೋಕ್ಕಾಗಲ್ಲ. ಓಕೆ, ಯಾವುದೇ ಇದರಲ್ಲಿ ಒಂದು ಬ್ಲೈಂಡ್ ಮೆಥಡ್ ಅಂತಿಲ್ಲ. ಅದಕ್ಕಾಗಿ ನಾನು ಕೆಲವೊಂದು ಟರ್ಮ್ಸ್ನ ಕೊಡ್ತಾ ಇದ್ದೀನಿ. ಓಕೆ, ಬಟ್ ಇದನ್ನ ನೋಡ್ಕೊಳ್ಳಿ. ಅಪ್ ಸ್ಟ್ರೀಮ್ ಅಂದರೆ ಸ್ಟಿಲ್ ವಾಟರ್. ನೋಡಿ ಎರಡರಲ್ಲೂ ಬರಬೇಕಾಗಿರೋದು ಸ್ಟಿಲ್ಲೇ.
ಯಾವ ಥರ ಕ್ವೆಶನ್ ಆದರೂ ಕೊಡಲಿ, ಸ್ಟಿಲ್ ವಾಟರ್ ಮೈನಸ್ ಸ್ಟ್ರೀಮ್ ಫಾರ್ ಅಪ್ ಸ್ಟ್ರೀಮ್, ಸ್ಟಿಲ್ ವಾಟರ್ ಪ್ಲಸ್ ಸ್ಟ್ರೀಮ್ ಫಾರ್ ಡೌನ್ ಸ್ಟ್ರೀಮ್. ಬಟ್ ಅವೆರಡೂ ಹೋಗಿ ವಾಪಸ್ ಬಂದಿದ್ದಾರೆ ಅಂದಾಗ ಅವೆರಡರ ಮಧ್ಯೆ ಪ್ಲಸ್ ಬರುತ್ತೆ. ಇಲ್ಲ ಅವೆರಡರ ಮಧ್ಯೆ ಹೋಗಿರೋದ್ರಲ್ಲಿ 2 hours ಲೆಸ್ 2 hours ಮೋರ್ ಅಂತ ಬಂದಾಗ ಮೈನಸ್ ಬರುತ್ತೆ. ಓಕೆ, ಕ್ವೆಶನ್ ನೋಡೋಣ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ಈ ಕ್ವೆಶನ್ ನೋಡಿ. ಎ ಮೋಟಾರ್ ಬೋಟ್ ಗೋಸ್ ಡೌನ್ ದ ಸ್ಟ್ರೀಮ್. ನೋಡಿ ಫಸ್ಟ್ ಏನು ಹೋಗ್ತಿದೆ, ಡೌನ್ ದ ಸ್ಟ್ರೀಮ್ ಹೋಗ್ತಿದೆ. ಎಷ್ಟು ಕಿಲೋಮೀಟರ್? 30 ಕಿಲೋಮೀಟರ್. ಅಗೇನ್ ರಿಟರ್ನ್ಸ್ ಟು ದ ಸೇಮ್ ಪಾಯಿಂಟ್. ನೋಡಿ ಹೋಗ್ಬೇಕಾದ್ರೆ ಡೌನ್ ಇತ್ತು ಅನ್ನೋದಾದ್ರೆ ಬರ್ಬೇಕಾದ್ರೆ ಅಪ್ ಸ್ಟ್ರೀಮ್ ಇರಲೇಬೇಕು. ಇಟ್ ಇಸ್ ಅಂಡರ್ಸ್ಟುಡ್ ದಟ್. ಅಲ್ಲಿ ಹಂಗಾಗಿ ಮ್ಯಾಮ್ ಇಲ್ಲಿ ಅಪ್ ಸ್ಟ್ರೀಮ್ ಕೊಟ್ಟಿಲ್ವಲ್ಲ ಅಂತ ಅನ್ಕೋಬಾರ್ದು. ಎ ಮೋಟಾರ್ ಬೋಟ್ ಗೋಸ್ ಡೌನ್ ದ ಸ್ಟ್ರೀಮ್ 30 kilometer and again returns to the starting point in a total time of 4 hours and 30 minutes. If the speed of stream, ನೋಡಿ speed of stream ಕೊಟ್ಟಿದ್ದಾರೆ, find the boat in still water ಕೇಳ್ತಾರೆ. ಓಕೆ, ಈಗ ಅಬ್ಸರ್ವ್ ಮಾಡ್ತಾ ಬರೋಣ. ಫಸ್ಟ್ ನೋಡಿ ಡೌನ್ ಸ್ಟ್ರೀಮ್ ಕೊಟ್ಟಿದ್ದಾರೆ. ಓಕೆ, ಡೌನ್ ಸ್ಟ್ರೀಮ್ ಅಂದ್ರೆ ಏನಂತ ಬರ್ಕೋತೀರಾ? ಡಿಸ್ಟೆನ್ಸ್. ನೋಡಿ ಡಿಸ್ಟೆನ್ಸ್ ಅಂದ್ರೆ ಏನಾಯ್ತು? 30 ಡಿವೈಡೆಡ್ ಬೈ ಸ್ಟಿಲ್ ವಾಟರೇ ಫಸ್ಟ್ ಬರಬೇಕು. ನೋಡಿ ಹೇಗೆ ಮ್ಯಾಮ್, ಸ್ಟಿಲ್ ವಾಟರ್ ಕೊಟ್ಟಿಲ್ವಲ್ಲ, ಅದನ್ನೇ ಎಕ್ಸ್ ಅಂತ ನೀವು ತಗೊಳ್ಬೇಕು. ಆದ್ರೆ ಇದಕ್ಕಿಂತ ಮುಂಚೆ ಲೆಟ್ ಯಾವ್ದು ಕೇಳಿರ್ತಾರೆ ಅದನ್ನ ಎಕ್ಸ್ ಅಂತ ಬರ್ಕೊಳ್ಳಿ. ಲೆಟ್ ಸ್ಪೀಡ್ ಆಫ್ ಸ್ಟಿಲ್ ವಾಟರ್. ನೋಡಿ ಸ್ಟಿಲ್ ವಾಟರ್ ಬಿ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ಬರ್ಕೊಳ್ಳಿ. ಕ್ಲಿಯರ್ ಆಯ್ತಾ? ಈಗ ಡೌನ್ ಸ್ಟ್ರೀಮ್ ಅಂದ್ರೆ ಅಂತ ಹೇಳಿದೀನಿ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಟಿಲ್ ವಾಟರ್ ಪ್ಲಸ್ ಡೌನ್ ಆಗಿರೋದ್ರಿಂದ ಪ್ಲಸ್. ಹಾಗಾದ್ರೆ ಎಕ್ಸ್ ಪ್ಲಸ್ ಸ್ಟ್ರೀಮ್ ದ ಸ್ಪೀಡ್ ಎಷ್ಟು? 5. ಅದೇ ತರ ಅಪ್ ಸ್ಟ್ರೀಮ್ಗೆ ಹೋಗೋಣ. ಅಪ್ ಸ್ಟ್ರೀಮ್ ಅಂದ್ರೆ ದ ಸೇಮ್ ಡಿಸ್ಟೆನ್ಸ್, ಸ್ಟಿಲ್ ವಾಟರ್ ಮೈನಸ್ ಸ್ಟ್ರೀಮ್. ಈಗ ಹೋಗಿ ಒಟ್ಟಿಗೆ ಬಂದು ಟೋಟಲ್ ಟೈಮ್ ನೋಡಿ, ಇಲ್ಲಿ ಟೋಟಲ್ ಅಂತಂದ್ರೆ ಏನಾಗ್ಬೇಕು? ಅವೆರಡರ ಮಧ್ಯೆ ಪ್ಲಸ್ ಆಗ್ಬೇಕು. ಅದ್ರ ಪ್ರಕಾರ ಅಕಾರ್ಡಿಂಗ್ ಟು ಕ್ವೆಶನ್ 30 divided by x plus 5 plus 30 divided by x minus 5 is equal to ಎಷ್ಟು ಅವರ್ಸ್? ಇಲ್ಲಿ ನೋಡಿ ಕಂಪ್ಲೀಟ್ ನಾವು ಇಲ್ಲಿ ಅವರ್ಸ್ಗೆ ಕನ್ವರ್ಟ್ ಮಾಡಬೇಕು. ನೋಡಿ 4 hours 30 minutes ಅಂತಂದ್ರೆ ಏನಂತ ಬರಿಬೋದು? ಅವರ್ಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ 30/60. ಇಲ್ಲೇ ನೋಡಿ 0 0 ಕ್ಯಾನ್ಸಲ್, 1s 2s 4.5 ಆಯಿತು. ಇದನ್ನು ನಾವು ಫ್ರಾಕ್ಷನ್ಸ್ ನೋಡಿ 2 4s 8 8 plus 1 9, ಸೊ 9/2 ಆಯಿತು. ಇಲ್ಲೇ ನೋಡಿ 4 hours 30 minutes 30/60, so you got 1/2. 4 1/2 ಅಂತಂದಾಗ ಏನಾಯ್ತು? 2 4s 8 8 plus 1 9/2. So now let us go for LCM. LCM ಏನಾಯ್ತು? x plus 5 into x minus 5 multiply 30 into x 30x minus 5 3s 15, so 150. 30 into x plus 30x minus 150 is equal to 9/2. ನೋಡಿ plus 150 minus 150 cancel, 30x plus 30x 60x. ಇಲ್ಲಿ ನೋಡಿ ಇವೆರಡು ಹೇಗಿದೆ? a plus b into a minus b, that means a square minus b square. x square minus 5 square ಅಂದ್ರೆ ಎಷ್ಟಾಯ್ತು? 25 is equal to 9/2. Let us cross multiply. 9 into x 9x square minus 25 9s, so 25 9s it is 225 is equal to 60 into 2 120 x ಆಯ್ತು. ಇದು ಕಂಪ್ಲೀಟ್ ಈ ಕಡೆಗೆ ಬಂದ್ರೆ ಏನಾಯ್ತು? 9x square minus 120x minus 225 is equal to 0. by 3 ಇಂದ ಡಿವೈಡ್ ಮಾಡೋಣ. ಇಲ್ಲೇ ನೋಡಿ 3 9 ಅಂದ್ರೆ 3x square minus 40x minus 75 equals 0. ಸೊ ಈಗ ಬಂತು, ಇದನ್ನ ಸಾಲ್ವ್ ಮಾಡಿದ್ರೆ ಏನಾಯ್ತು? 3x square 40x minus 75 equals 0. 7 is minus 225. ಸೊ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿದ್ರೆ ಏನಾಯ್ತು? 25 ಇಂದ ಡಿವೈಡ್ ಮಾಡಿದ್ರೆ 5 4s 5s 45 5 ತಗೊಳ್ಬಹುದು ನಾವಿಲ್ಲಿ. ಇಲ್ಲಿ ಅಬ್ಸರ್ವ್ ಮಾಡಿ. ಸೊ 45 5s 225. ಸೊ minus 40 plus 5 we will get minus 40. ಸೊ ಇಲ್ಲೇನಾಯ್ತು? 3x square minus 45x plus 5x minus 75 equals 0. If I consider 3x common, ನೋಡಿ 3x common ತಗೊಂಡ್ರೆ x minus 15 ಆಯಿತು, plus 5 common ತಗೊಂಡ್ರೆ x minus 15 equals 0. So 3x plus 5x minus 15 equals 0. So ಇಲ್ಲೇನಾಯಿತು? 3x plus 5 equals 0 is equal to minus 5. x is equal to minus 5/3 ಆಯಿತು. ಇಲ್ಲಿ here x minus 15 equals 0, x is equal to 15. So here the speed of, ನೋಡಿ speed of still water is 15 kilometer per hour. Is it clear? ಇಲ್ಲಿ ಅಬ್ಸರ್ವ್ ಮಾಡಿ. speed of still water is 15 kilometer per hour. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಇಲ್ಲಿ ನಾವು x ಗೆ 15 ಕೊಟ್ರೆ 30, ಇಲ್ಲೇ ನೋಡಿ 30 if I divide it by 20, 30/20 will get 3/2.
plus 30/10 it is 3/2 plus 3 ಅಂದಾಗ ಎಷ್ಟಾಗುತ್ತೆ 9/2. Is it clear? A motor boat whose speed is 18 km/h in still water. ನೋಡಿ ಈಗ ಮೋಟಾರ್ ಬೋಟ್ ಸ್ಟಿಲ್ ವಾಟರ್ ಕೊಟ್ಬಿಟ್ಟಿದ್ದಾರೆ. It takes 1 hour less for to go. So this is go 24 km upstream, then to go return downstream to the same point. Find the speed of stream. ಇಲ್ಲಿ ನೋಡಿ ಟೋಟಲ್ ಅಂತ ಹೇಳಿದಾರ. Any total there? ಅರ್ಥ ಮಾಡ್ಕೊಳ್ಳಿ. ಎ ಮೋಟಾರ್ ಬೋಟ್ whose speed is 18 km/h in still water takes 1 hour more to go 24 km upstream, then to return downstream to the same point. ಇಲ್ಲಿ ಟೋಟಲ್ ಅಂತ ಹೇಳಿಲ್ಲ. takes 1 hour less, 1 hour more ಈ ತರ ಕೊಟ್ಟಿದ್ದಾರೆ. ಇಂಥ ಕೇಸಲ್ಲಿ ಫಸ್ಟ್ ಲೆಟ್ ಅಸ್ ಗೋ ಫಾರ್ ಅಪ್ಸ್ಟ್ರೀಮ್ಗೆ ಹೋಗೋಣ. ಓಕೆ, ಈಗ ಯಾವುದನ್ನು ಕೇಳಿದರೆ ಅದನ್ನು ಎಕ್ಸ್ ಅಂತ ತಗೊಳ್ಬೇಕಲ್ವಾ. ಲೆಟ್ ಸ್ಪೀಡ್ ಆಫ್ ಸ್ಟ್ರೀಮ್ ನೋಡಿ, ಲೆಟ್ ಸ್ಪೀಡ್ ಆಫ್ ಸ್ಟ್ರೀಮ್ ಇಸ್ ಈಕ್ವಲ್ ಟು ಎಕ್ಸ್ km/h. ನೌ ಅಪ್ಸ್ಟ್ರೀಮ್, ಲೆಟ್ ಅಸ್ ಗೋ ಫಾರ್ ಅಪ್ಸ್ಟ್ರೀಮ್. ಅಪ್ಸ್ಟ್ರೀಮ್ ಅಂತಂದ್ರೆ ಏನಾಯ್ತು, ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಟಿಲ್ ವಾಟರ್ ಅಲ್ವಾ, ಫಸ್ಟ್ ಸ್ಟಿಲ್ ವಾಟರ್ ಮೈನಸ್ ಸ್ಟ್ರೀಮ್. ಅದ್ರ ಪ್ರಕಾರ ಹೋದ್ರೆ ಡಿಸ್ಟೆನ್ಸ್ ಇಸ್ 24, ಸ್ಟಿಲ್ ವಾಟರ್ ಇಸ್ 18 ಮೈನಸ್ ಎಕ್ಸ್ ಆಯ್ತು, ಅಪ್ಸ್ಟ್ರೀಮ್ ಮೈನಸ್. ಅದೇ ತರ ಡೌನ್ ಸ್ಟ್ರೀಮ್ ಅಂತ ಹೋದ್ರೆ ಏನಾಯ್ತು, ಅದ ಸೇಮ್ 24 18 ಪ್ಲಸ್ ಎಕ್ಸ್ ಆಯ್ತು. ಈಗ ನಾವು ವಿ ಹ್ಯಾವ್ ಟು ಅಕಾರ್ಡಿಂಗ್ ಟು ಕ್ವೆಶ್ಚನ್ ಹೇಳಿ ಮೈನಸ್ ಆರ್ ಪ್ಲಸ್. ಮೈನಸ್ ಬಿಕಾಸ್ ಇಲ್ಲಿ ಹೇಳಿರೋದು ಫಸ್ಟ್ ಅಪ್ ಸ್ಟ್ರೀಮ್ ದೆನ್ ಟು ರಿಟರ್ನ್. ಹಾಗಾದ್ರೆ 24 ಡಿವೈಡೆಡ್ ಬೈ 18 ಮೈನಸ್ ಎಕ್ಸ್. ಓಕೆ, 4 ಡಿವೈಡೆಡ್ ಬೈ 18 ಪ್ಲಸ್ ಎಕ್ಸ್. ಬಟ್ ಇವೆರಡರ ಮಧ್ಯೆ ಮೈನಸ್ ಬರಬೇಕು ವಿಚ್ ಇಸ್ ಈಕ್ವಲ್ ಟು 1. ಯಾಕಂದ್ರೆ ಟುಗೆದರ್ ಟೋಟಲ್ ಟೈಮ್ ಅಂತ ಕೊಟ್ಟಿಲ್ಲ. ದೇ ಗೇವ್ ದಟ್ ಒನ್ ಟೇಕ್ಸ್ 1 hour more. 1 hour more ಅಂತಂದ್ರೆ ಉಳಿಯುತ್ತೆ ಅಂತ ಹೇಳ್ತಾ ಇರೋದು. ಓಕೆ, ಸೊ ಇಫ್ ಐ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಎಲ್ ಸಿ ಎಂ 18 minus x into 18 plus x is equal to 24. 32 plus 24x. ಇಲ್ಲಿ ನೋಡಿದ್ರೆ minus 24 into 18 it is minus 432 plus 24x is equal to 1. ಇಲ್ಲಿ ನೋಡಿ plus 432 minus 432 cancel. 24x 48x. ಇಲ್ಲೇನಾಯ್ತು 18 square minus x square is equal to 1. So 18 square ಅಂದ್ರೆ ಎಷ್ಟಾಯ್ತು, 324 minus x square is equal to 1. 8x is equal to 324 minus x square. Complete ಈ ಕಡೆಗೆ ಬಂತು ಅಂದ್ರೆ if I take to the LHS, x square plus 48x minus 324 equals 0. ನೋಡಿ x square plus 48x minus 324 is equal to 0. If I solve this, x square plus 48x minus 324 equals 0 ಅಂತ ಸಾಲ್ವ್ ಮಾಡಿದ್ರೆ, so if I find the factors for 324, okay, so ನೋಡಿ ಇಲ್ಲಿ 3 divide ಮಾಡಿದ್ರೆ 2 ಇಂದ 2 1s are 6 are 2s are again 2 8s are 16, 2 1s are 2, 3 27s are 3 9s are 3 3s are. Okay, 3 2s are 6, 3 3s are 9, 9 3s are 27, 27 2s are 54. Yes, 54 6 ನೋಡಿ. So here plus 48, so plus 54 minus 6. ಅದರ ಪ್ರಕಾರ ಬರೆದ್ರೆ ನೋಡಿ x square plus 54x minus 6x minus 324 equals 0. If we split x ತಗೊಂಡ್ರೆ x plus 54 minus 6 common ತಗೊಂಡ್ರೆ x plus 54 equals 0. x plus 54 equals 0, x is equal to minus 54. x minus 6 equals 0, x is equal to plus 6 ಆಯಿತು ನೋಡಿ ಇಷ್ಟು. ಸೊ ಹಾಗಾದರೆ we are not going to consider minus, so 6 will be the speed of stream. ಇಲ್ಲೇನಾಗ್ತದೆ, what is the speed of stream? 6 ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಅಪ್ ಸ್ಟ್ರೀಮ್ ಆದರೆ ಮೈನಸ್ ಇರಬೇಕು. ಯಾವ ಮೈನಸ್? ಸ್ಟಿಲ್ ವಾಟರ್ ಮೈನಸ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಆದರೆ ಪ್ಲಸ್, ದಟ್ ಈಸ್ ಸ್ಟಿಲ್ ವಾಟರ್ ಪ್ಲಸ್ ಸ್ಟ್ರೀಮ್. ಯಾವುದಾದ್ರೂ ಕೇಳಿರಲಿ, ಕನ್ಸಿಡರ್ ದಟ್ ಅನ್ ಎಕ್ಸ್, ಅನದರ್ ದೇ ವಿಲ್ ಗಿವ್ ಅದರ್ ವ್ಯಾಲ್ಯೂ. ಸ್ಟ್ರೀಮ್ ಕೊಟ್ಟು ಸ್ಟಿಲ್ ವಾಟರ್ ಕೇಳ್ಬೋದು ಅಥವಾ ಸ್ಟಿಲ್ ವಾಟರ್ ಕೊಟ್ಟು ಸ್ಟ್ರೀಮ್ ಕೇಳ್ಬೋದು. ಸ್ವಲ್ಪ ಕ್ವೆಶ್ಚನ್ ಅಬ್ಸರ್ವ್ ಮಾಡಿ ಸಾಲ್ವ್ ಮಾಡಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗ್ತಾ ಇದ್ದೀನಿ. ದಿಸ್ ಇಸ್ ಹೋಮ್ವರ್ಕ್ ಫಾರ್ ಯು. ಇದನ್ನು ನೀವು ಸಾಲ್ವ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಎ ಮೋಟಾರ್ ಬೋಟ್ ಗೋಸ್ 10 km ಅಪ್ ಸ್ಟ್ರೀಮ್ ಹೋಗುತ್ತೆ. ರಿಟರ್ನ್ ಬ್ಯಾಕ್ಸ್ ಟು ದ ಸ್ಟಾರ್ಟಿಂಗ್ ಪಾಯಿಂಟ್ ಇನ್ 55 minutes. ನೋಡಿ ಇಲ್ಲಿ ಟೋಟಲ್ ಇದು ಟೋಟಲ್ ಟೈಮ್ ಇದು. ಹಾಗಾದ್ರೆ ನೀವು 55 minutesನ ಅವರ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ದೆನ್ ಇಫ್ ದ ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಕೊಟ್ಟಿದ್ದಾರೆ ಅಂದರೆ ಸ್ಟಿಲ್ ವಾಟರ್ ಇದೆ, ನೀವು ಸ್ಪೀಡ್ ಆಫ್ ಸ್ಟ್ರೀಮ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಸ್ಪೀಡ್ ಆಫ್ ಸ್ಟ್ರೀಮ್ನ ಎಕ್ಸ್ ಅಂತ ತಗೊಂಡು ಸಾಲ್ವ್ ಮಾಡಿ. ಸೊ ಟೋಟಲಿ ನಾನು ಎಷ್ಟು ಕ್ವೆಶನ್ಸ್ ಕೊಟ್ಟಿದ್ದೀನಿ? 3 questions. ಒಂದು ಯೂನಿಟರಿ ಮೆಥಡ್ ಒಂದು ಕ್ವೆಶನ್ನು,
ಇನ್ನೊಂದು ಜಸ್ಟ್ ಸ್ಪೀಡ್ ಒಂದು ಕ್ವೆಶನ್, ಇನ್ನೊಂದು ಮೋಟಾರ್ ಬೋಟ್. ನೀವು ಆನ್ಸರ್ ಮಾಡ್ಬೇಕಾದ್ರೆ ಯು ರೈಟ್ ಇಟ್ ಆಸ್ ಯೂನಿಟರಿ ಮೆಥಡ್ ಆನ್ಸರ್, ಸ್ಪೀಡ್ ಆನ್ಸರ್, ಮೋಟಾರ್ ಬೋಟ್ ಆನ್ಸರ್. ಓನ್ಲಿ ಐ ವಾಂಟ್ ದ ಆನ್ಸರ್, ಎಕ್ಸ್ ವ್ಯಾಲ್ಯೂ ಮಾತ್ರ ನೀವು ಕಳಿಸಿದ್ರೆ ಸಾಕು. ಓಕೆ, ಟ್ರೈ ಮಾಡಿ. 2 ಕ್ವೆಶನ್ ಒಂದು 2-3 ಸರಿ ಇನ್ನೊಂದ್ಸರಿ ರಿಪೀಟೆಡ್ ಆಗಿ ಕೇಳಿ. ನಾ ಯಾವ ಮೆಥಡಲ್ಲಿ ಮಾಡಿದ್ದೀನಿ ನೀವು ಅದೇ ಥರ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಆನ್ಸರ್. ಓಕೆ ಮ್ಯಾಮ್, ಇಷ್ಟೇನಾ, ಇನ್ಯಾವುದು ಕ್ವೆಶನ್ಸ್ ಕೇಳಲ್ವಾ ಅನ್ನೋದು ಡೌಟ್ ಇರಬಹುದು. ಬಟ್ ಈಗ ಆಲ್ರೆಡಿ ನಾನು ಕ್ವಾಡ್ರಾಟಿಕ್ ಈಕ್ವೇಷನ್ ಸೆಷನಲ್ಲಿ ನಾನು ಏಜ್ ರಿಲೇಟೆಡ್ ಆಗಿ, ನಂಬರ್ಸ್ ರಿಲೇಟೆಡ್ ಆಗಿ, ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಗೇನ್ ಪರ್ಸೆಂಟೇಜ್, ಪ್ರಾಫಿಟ್ ಪರ್ಸೆಂಟೇಜ್ ರಿಲೇಟೆಡ್ ಆಗಿ ಒಂದಷ್ಟು ಕ್ವೆಶನ್ಸ್ ಹೇಳ್ಕೊಟ್ಟಿದ್ದೆ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ಕೂಡ ನೀವು ಫಾಲೋ ಮಾಡಿ. ಅಲ್ಲಿ ಕೆಲವೊಂದು ಕ್ವೆಶನ್ಸ್, ಬಟ್ ಜಾಸ್ತಿ ನೀವು ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಈ 3 ಮೆಥಡ್ಸ್ಗೆ: ಯೂನಿಟರಿ ಮೆಥಡ್, ಸ್ಪೀಡ್ ಕ್ವೆಶನ್, ಮತ್ತು ಮೋಟಾರ್ ಬೋಟ್ ಕ್ವೆಶನ್. ಇದನ್ನಿಷ್ಟು ಕಲ್ತ್ಕೊಂಡ್ರೆ ನಿಮಗೆ ಚಾಯ್ಸಲ್ಲಂತೂ ಇದ್ದೇ ಇರುತ್ತೆ. ಸೊ ಈಸಿಯಾಗಿ ನೀವು ಅಟೆಂಡ್ ಮಾಡಬಹುದು. ಓಕೆ ನೋಡಿ, ಇಷ್ಟು ಕ್ವಾಡ್ರಾಟಿಕ್ ಲೆಸನ್ ಅಲ್ಲಿ ಕೇಳುವಂತ ವರ್ಬಲ್ ಕ್ವೆಶನ್ಸ್. ನೋಡಿ, ವರ್ಬಲ್ ಕ್ವೆಶನ್ಸ್ ಅಂದ ತಕ್ಷಣ ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನು ಏನು ಹೇಳಿದ್ದೀನಿ ಇವಾಗ ಮೆಥಡ್ಸ್, ಆ ಮೆಥಡ್ಸ್ ಅಲ್ಲೇ ನೀವು ಫಾಲೋ ಮಾಡ್ತಾ ಬಂದ್ರೆ, ಪ್ರಾಕ್ಟೀಸ್ ಮಾಡಿ, ಬೇರೆ ಬೇರೆ ನಂಬರ್ಸ್ ಕೊಟ್ಟು ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ಲಿ ಇಷ್ಟರಲ್ಲೇ ನಿಮಗೆ ಕೊಡುವಂಥದ್ದು ಈಸಿಯಾಗಿ ನೀವು 4 ಔಟ್ ಆಫ್ 4ನ ತಗೊಳ್ಬಹುದು. ಓಕೆ, ಇಲ್ಲಿಗೆ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಲೆಸನ್ಸ್ ಕಂಪ್ಲೀಟ್ ಆಯಿತು. ದಟ್ ಮೀನ್ಸ್ ನಾವು ಕಂಪ್ಲೀಟ್ ಆಗಿ ಎಷ್ಟು ಲೆಸನ್ಸ್ ಕವರ್ ಮಾಡ್ದಂಗೆ ಆಯಿತು. AP ಲೆಸನ್ ಆಯಿತು, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಆಯಿತು, ಕ್ವಾಡ್ರಾಟಿಕ್ ಮೀನ್ಸ್ 3 ಲೆಸನ್ಸ್ ಕಂಪ್ಲೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಸೆಷನಲ್ಲಿ ನಾನು ಇನ್ನೊಂದು ಲೆಸನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಪ್ರೀವಿಯಸ್ ಅಪ್ಕಮಿಂಗ್ ಲೆಸನ್ಸಲ್ಲೂ ಕೂಡ ನಾನು ಯಾವ ಥರ ಈಸಿಯಾಗಿ ಹೇಳ್ಕೊಡ್ಬೋದು ಅಂತ ಹೇಳಿ ನಾನು ಒಂದು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.